ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತಪ್ತಹಾಟಕಕೇಶಾಂತಜ್ವಲತ್ಪಾವಕಲೋಚನ ವಜ್ರಾಧಿಕನಕಸ್ಪರ್ಶ ದಿವ್ಯಸಿಂಹ ನಮೋಸ್ತುತೇ. ಶ್ರೀ ಗುರುಭ್ಯೋ ನಮಃ. 18 ಪುರಾಣಗಳನ್ನು ಅನುಸಂಧಾನ ಮಾಡುವ ಒಂದು ಪ್ರಕ್ರಿಯೆ ಆರಂಭ ಆಗಿದೆ. 9 ಪುರಾಣಗಳು ಆಗಿವೆ. ನಮ್ಮ ಹಿರಿಯರಾದ 90 ವರ್ಷ ಮೀರಿರತಕ್ಕಂತಹ ಶ್ರೀಯುತ ಪ್ರಕಾಶ್ ಅವರು ಲೀಲಾ ಮತ್ತು ಪ್ರಕಾಶ್ ದಂಪತಿಗಳ ಒಂದು ಕೋರಿಕೆಯ ಹಾಗೆ ಅವರ ಇಚ್ಛಾಶಕ್ತಿಯಿಂದ ಈ ಪುರಾಣಗಳ ಚಿಂತನ ಪ್ರವಚನ ನಡೀತಾ ಇದೆ. ಇವತ್ತಿನಿಂದ 4 ದಿವಸಗಳ ತನಕ ನರಸಿಂಹ ಪುರಾಣ, 18 ಪುರಾಣಗಳಲ್ಲಿ ಒಂದು, ಆದರೆ ಪುಟ್ಟ ಪುರಾಣ, ಬಹಳ ವಿಸ್ತಾರವಾದ ಪುರಾಣ ಅಲ್ಲ. ಅದರಲ್ಲಿರುವ ವಿಚಾರಗಳನ್ನು ಎಷ್ಟು ಸಾಧ್ಯ ಅಷ್ಟು ಅವಲೋಕನೆ ಮಾಡುವ ಪ್ರಕ್ರಿಯೆಯನ್ನು ಭಗವಂತನನ್ನು ಪ್ರಾರ್ಥಿಸಿಕೊಂಡು ಆರಂಭ ಮಾಡೋಣ. ನರಸಿಂಹ ಪುರಾಣ, ಅದು ಹೆಸರು ಯಾಕೆ ಬಂತು ಏನು ಅನ್ನುವುದನ್ನು ಪುರಾಣದ ಒಳಗೆ ಹೋಗಿ ಆಮೇಲೆ ಅವಲೋಕನೆ ಮಾಡುವ. ನರಸಿಂಹದೇವರ ಬಗ್ಗೆ ವಿಶೇಷವಾಗಿ ಇದರಲ್ಲಿದೆ ಅಂತ ನಾವು ನಿರೀಕ್ಷೆ ಇಟ್ಟುಕೊಳ್ಳುವುದು ಬೇಡ. ಆದರೆ ನರಸಿಂಹದೇವರ ಕಥೆಯೂ ಕೂಡ ಈ ಪುರಾಣದಲ್ಲಿ ಬರ್ತದೆ. ಭಗವಂತನ ದಶಾವತಾರಗಳ ಚಿಂತನೆ ಇಲ್ಲದೇ ಇದ್ದ ಪುರಾಣಗಳಿಲ್ಲ. ಎಲ್ಲ ಪುರಾಣಗಳು ಭಗವಂತನ ಅವತಾರಗಳ ಚಿಂತನೆಯನ್ನು, ಕಥಾವಿಶೇಷಗಳ ವರ್ಣನೆಯನ್ನು ಮಾಡಿಯೇ ಮಾಡ್ತವೆ. ಪ್ರಕೃತ ನರಸಿಂಹ ಪುರಾಣವೂ ಕೂಡ ಭಗವಂತನ ಅವತಾರಗಳನ್ನು ವಿವರಿಸುವಾಗ ಮಧ್ಯದಲ್ಲಿ ನರಸಿಂಹ ಅವತಾರದ ವಿವರಣೆಯನ್ನು ಸ್ವಲ್ಪ ವಿಸ್ತಾರವಾಗಿ ಕೊಡ್ತದೆ. ನರಸಿಂಹದೇವರೇ ಉಪದೇಶ ಮಾಡಿದಂತಹ ಅನೇಕ ವಿಷಯಗಳು ಕೂಡ ಈ ಪುರಾಣದಲ್ಲಿವೆ. ನರಸಿಂಹದೇವರಿಗೆ ಸಂಬಂಧಪಟ್ಟದ್ದು ಅನ್ನುವ ಒಂದು ವಿಚಾರ ಆ ಮಂಗಳ ಶ್ಲೋಕದಿಂದಲೇ ಆರಂಭ ಆಗ್ತದೆ. ಮಂಗಳ ಶ್ಲೋಕದಲ್ಲಿ 1-2 ಶ್ಲೋಕಗಳನ್ನು ಗಮನಿಸಿ ನಾವು ವಿಷಯಗಳಿಗೆ ಪ್ರವೇಶ ಮಾಡುವ. ತಪ್ತ ಹಾಟಕ ಕೇಶಾಂತ ಜ್ವಲತ್ಪಾವಕಲೋಚನ ವಜ್ರಾಧಿಕ ನಕಸ್ಪರ್ಶ ದಿವ್ಯಸಿಂಹ ನಮೋಸ್ತುತೆ ಪಾಂತುವೋ ನರಸಿಂಹಸ್ಯ ನಖಲಾಂಗೂಲಕೋಟಯಃ ಹಿರಣ್ಯಕಶಿಪೋರ್ವಕ್ಷಕ್ಷೇತ್ರಾಸು ಕರ್ದಮಾರುಣಾಃ ಕ್ಷೇತ್ರಾಸೃಕ್ ಕರ್ದಮಾರುಣಾಃ. ಭಗವಂತನ ನರಸಿಂಹದೇವರ ನಖ ಲಾಂಗೂಲ ಕೋಟಯ, ಭಗವಂತನ ನಖ ಮತ್ತು ಲಾಂಗೂಲ ಕೋಟಿ. ಸಿಂಹ ಅಂತ ಹೇಳಿದಾಗ ಅದಕ್ಕೊಂದು ಬಾಲ ಇರ್ತದೆ, ಕೈಯಲ್ಲಿ ಉಗುರು ಇರ್ತದೆ. ಲಾಂಗೂಲ ಕೋಟಿ ಅಂತ ಹೇಳಿದರೆ ಬಾಲದ ತುದಿ. ಭಗವಂತನ ನಖ ಮತ್ತು ಲಾಂಗೂಲ ಕೋಟಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೇಳುವ ಶ್ಲೋಕ ಇದು. ನರಸಿಂಹದೇವರ ರೂಪವನ್ನು ನಾವು ಪುರಾಣಗಳಲ್ಲಿ ಶ್ರವಣ ಮಾಡಿದ ಹಾಗೆ ನರಸಿಂಹನ ಮುಖ ಮಾತ್ರ ಸಿಂಹದ್ದು, ಕೆಳಗೆ ಪೂರ್ತಿ ಮನುಷ್ಯನ ಸ್ವರೂಪ. ಆದ್ದರಿಂದಲೇ ನರಸಿಂಹ. ನರನಿಗೆ ಪುಚ್ಛ ಲಾಂಗೂಲ ಇರುವುದಿಲ್ಲಾದ್ದರಿಂದ ಆತನಲ್ಲಿ ಲಾಂಗೂಲವನ್ನು ನಾವು ಚಿಂತನೆ ಮಾಡುವಂಥದ್ದಿಲ್ಲ. ಆದರೆ ಈ ಮಂಗಳ ಶ್ಲೋಕ ಹೇಳ್ತದೆ ಪಾಂತು ವಹ ನರಸಿಂಹಸ್ಯ ನಖ ಲಾಂಗೂಲ ಕೋಟಯ. ನಖ ಮತ್ತು ಲಾಂಗೂಲ ಕೋಟಿ ನರಸಿಂಹನದ್ದು, ಅದು ನಮ್ಮನ್ನು ರಕ್ಷಣೆ ಮಾಡಲಿ. ಕೋಟಿ ಅಂದರೆ ತುದಿ, ಬಾಲದ ತುದಿ. ಅದು ಎಂತಹ ಬಾಲದ ತುದಿ, ಎಂತಹ ನಖ ಅಂದರೆ
ಹಿರಣ್ಯಕಶಿಪೋ ವಕ್ಷಃ ಕ್ಷೇತ್ರ ಸೃಕ್ಕರ್ದಮಾರುಣ. ಹಿರಣ್ಯಕಶಿಪುವಿನ ಎದೆ ಅನ್ನುವುದೇ ಒಂದು ಕ್ಷೇತ್ರ, ವಿಶಾಲವಾದ ಪ್ರದೇಶ. ಆ ಕ್ಷೇತ್ರದಲ್ಲಿ ಬಂದಂತಹ ಏನು ಅಸೃಕ್ ಕರ್ದಮ, ರಕ್ತವೆಂಬಂತಹ ಕೆಸರು, ಆ ಕೆಸರಿನಿಂದ ಅರುಣ ಕೆಂಪಾಗಿರತಕ್ಕಂತಹ ಆ ಭಗವಂತನ ನಖಲಾಂಗೂಲ ಕೋಟಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಇಲ್ಲಿ ನರಸಿಂಹನ ಯಾವುದೇ ರೂಪದಲ್ಲಿ ನಖದ ಚಿಂತನೆ ಇದ್ದರೂ ಕೂಡ ಆ ಲಾಂಗೂಲ ಚಿಂತನೆ ಇಲ್ಲವಾದ್ದರಿಂದ ಸ್ವಲ್ಪ ವಿಶೇಷವಾಗಿ ಈ ಶ್ಲೋಕವನ್ನು ಗಮನಿಸಬೇಕು. ಕೆಲವೊಂದು ಪುರಾಣಗಳಲ್ಲಿ ನರಸಿಂಹನ ಕತೆ ಬರುವಾಗ ಕಾಡಿನಿಂದ ಓಡಿ ಬಂದಂತಹ ರೂಪ ಅಂತಿದೆ. ಕಾಡಿನಿಂದ ಒಂದು ಸಿಂಹ ಓಡಿ ಬಂತು. ಆ ಸಿಂಹ ಈ ಲೋಕದ ಸಿಂಹದ ಹಾಗೆ, ಆದರೆ ಈ ಸಿಂಹಕ್ಕಿಂತ ವಿಶಿಷ್ಟ. ಹೇಗೆ ವರಾಹಗಳಿಗಿಂತೆಲ್ಲ ವಿಶಿಷ್ಟವಾದದ್ದು ಭಗವಂತನ ವರಾಹ ರೂಪವೋ ಹಾಗೆ ಆ ನರಸಿಂಹ ಈ ದುಷ್ಟ ಹಿರಣ್ಯಕಶಿಪುವನ್ನು ಸಂಹರಿಸುವುದಕ್ಕೆ ಮುನ್ನುಗ್ಗಿ ಬಂದಾಗ ನರಸಿಂಹನಿಗೆ ಹೆದರಿದಂತಹ ಹಿರಣ್ಯಕಶಿಪು ಓಡಾಡಿದ, ಕಾಡಿನ ಕಡೆಗೆ ಓಡಿದ. ಕಾಡಿನಲ್ಲಿ ಹೋಗಿ ಅವನನ್ನು ಸಂಹಾರ ಮಾಡಿದ ನರಸಿಂಹ ಅಂತ ಹೀಗೆ. ಆಮೇಲೆ ಅದೇ ನರಸಿಂಹ ಮತ್ತೆ ಊರನ್ನೆಲ್ಲ ನುಂಗುವುದಕ್ಕೆ ಬಂದ. ನರಸಿಂಹ ಅಂದರೆ ಸಿಂಹ. ಆ ಸಿಂಹವನ್ನು ಬೆದರಿಸುವುದಕ್ಕೆ ರುದ್ರದೇವ ತಾನು ಒಂದು ಸಿಂಹವನ್ನೂ ಬೆದರಿಸತಕ್ಕಂತಹ ಶರಭ ರೂಪವನ್ನು ಹೊಂದಿದ ಅಂತ ಹೀಗೆಲ್ಲ ಕಥೆ ಕೆಲವು ಪುರಾಣಗಳಲ್ಲಿ ಬಂದದ್ದಿದೆ. ಈ ವಿಷಯವನ್ನು ವಿಜಯೀಂದ್ರರು ಸರ್ವ ತಂತ್ರ ಸಂಗ್ರಹ ಮಾಡತಕ್ಕಂಥ ಸಂದರ್ಭದಲ್ಲಿ, ಬೇರೆ ಬೇರೆ ಸಿದ್ಧಾಂತ, ಶೈವ ಸಿದ್ಧಾಂತವನ್ನು ಸಂಗ್ರಹ ಮಾಡತಕ್ಕಂಥ ಸಂದರ್ಭದಲ್ಲಿ ಶೈವ ಸಿದ್ಧಾಂತದಲ್ಲಿ ಈ ಕಥೆಯನ್ನು ಉಲ್ಲೇಖ ಮಾಡಿದ್ದಿದೆ. ಆದರೆ ಈ ಕಥೆ ಪ್ರಾಮಾಣಿಕವಾದದ್ದಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ಅಂತೂ ಸಿಂಹ ಅಂದರೆ ಬಾಲ ಇದ್ದ ಸಿಂಹದ ರೂಪದಲ್ಲೂ ನರಸಿಂಹದೇವರನ್ನು ಚಿಂತನೆ, ಹಿರಣ್ಯಕಶಿಪು ಸಂಹಾರ ಮಾಡಿದಂತಹ ನರಸಿಂಹದೇವರ ಚಿಂತನೆ ಇದೆ. ಆದರೆ ಬಾಲ ಇದ್ದ ಸಿಂಹವನ್ನು ಇಟ್ಟುಕೊಂಡ್ರೆ ಅವನನ್ನು ನರಸಿಂಹ ಅಂತ ಹೇಳುವುದು ಸರಿಯಾಗುವುದಿಲ್ಲ. ಯಾಕಂದ್ರೆ ಇವನ ವರ ಏನಿದ್ದದ್ದು ಸಿಂಹದಿಂದ ಸಾಯಬಾರ್ದು, ಪ್ರಾಣಿಗಳಿಂದ ಸಾಯಬಾರ್ದು, ಮನುಷ್ಯನಿಂದ ಸಾಯಬಾರ್ದು. ಹಾಗಾದರೆ ಮನುಷ್ಯ ಮತ್ತು ಪ್ರಾಣಿಗಳಿಂದ ಮಿಲಿತವಾದ ನರಸಿಂಹ ಸ್ವರೂಪ ಬೇಕು. ಆ ಕಾರಣದಿಂದ ಇಲ್ಲಿ ಬಾಲ ಇದ್ದಂತಹ ಸಿಂಹವನ್ನು ಯೋಚಿಸುವುದಲ್ಲ. ಲಾಂಗೂಲ ಅನ್ನುವುದಕ್ಕೆ ಉದ್ದವಾಗಿ ಜೋತಾಡುವಂಥದ್ದು ಎಂಬ ಅರ್ಥ ಇದೆ. ಬಾಲ ಅಂತ ಅಷ್ಟೇ ಅರ್ಥ ಅಲ್ಲ, ಬಾಲದಂಥದ್ದು ಅಂತ ಅರ್ಥ. ಭಗವಂತನ ನಖ, ಭಗವಂತನ ಉಗುರು ಬಾಲದ ಹಾಗೆ ಉದ್ದವಿದ್ದದ್ದರಿಂದ ನಖ ಲಾಂಗೂಲ ಕೋಟಯ, ಕೋಟಿ ಅಂದರೆ ಇಲ್ಲಿ ತುದಿ ಅಂತ ಅರ್ಥ. ನಖವೆಂಬ ಲಾಂಗೂಲದ ತುದಿ, ಅದು ಬಿಟ್ಟು ನಖ ಮತ್ತು ಲಾಂಗೂಲ ಕೋಟಿ ಅಂತ ಇದಕ್ಕೆ ಅರ್ಥ ಮಾಡುವುದಲ್ಲ. ನಖವೇ ಬಾಲದ ಹಾಗುಂಟು, ಉದ್ದವಾಗಿದೆ. ಆ ಉದ್ದವಾದ ನಖದ ತುದಿ ಅದು ಈತನ ರಕ್ತದಿಂದ ಅರುಣವಾಗಿದೆ, ಕೆಂಪಾಗಿದೆ. ಅಂತಹ ಭಗವಂತನ ನಖಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಇದನ್ನು ವ್ಯಾಖ್ಯಾನಿಸುವ ಸ್ವರೂಪದಲ್ಲೇ ಶ್ರೀಮನ್ಮಧ್ವಾಚಾರ್ಯರು ಪಾಂತ್ವಸ್ಮಾನ್ ಗುರುಹೂತವೀರಿ ಬಲವನ್ಮಾತಂಗಮಾದ್ಯದ್ಘಟಾ ಕುಂಭೋಚ್ಚಾದ್ರಿವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾ ಅಂತ ಭಗವಂತನ ನರಸಿಂಹನ ನಖರಗಳನ್ನು ಸ್ತೋತ್ರ ಮಾಡಿದ್ದಾರೆ. ಅಲ್ಲೂ ಪಾಂತೂತ್ಲೇ ಪ್ರಾರಂಭ ಆಗ್ತದೆ, ಅಸ್ಮಾನ್ ಪಾಂತು ಅಂತ. ಇಲ್ಲಿ ಪಾಂತುವಹ ಅಂತ ಪ್ರಾರಂಭ ಆಗ್ತದೆ, ನಿಮ್ಮನ್ನು ರಕ್ಷಣೆ ಮಾಡಲಿ. ನರಸಿಂಹಸ್ಯ ನಖಲಾಂಗೂಲ ಕೋಟೆಯ, ಲಾಂಗೂಲದಂತಲ್ಲಿರುವ ಅಂಥೇ ಇರತಕ್ಕಂತಹ ನಖಕೋಟಿ ನಮ್ಮನ್ನು ರಕ್ಷಣೆ ಮಾಡಲಿ. ವಕ್ಷಕ್ಷೇತ್ರ, ವಕ್ಷಸ್ಥಲವೇ ಕ್ಷೇತ್ರ. ಕ್ಷೇತ್ರ ಅಂದರೆ ಗದ್ದೆ ಅಂತ ಅರ್ಥ ಇದೆ. ಗದ್ದೆಯಲ್ಲಿ ಕೆಸರಿರ್ತದೆ. ಗದ್ದೆಯಲ್ಲಿ ಓಡಿ ಬಂದಂತಹ ಸಿಂಹದ ಕಾಲೆಲ್ಲ ಕೆಸರಾಗ್ತದೆ. ಕಾಲು ಕೈ ವ್ಯತ್ಯಾಸ ಇಲ್ಲ, ಕೈಯೆಲ್ಲ ಕೆಸರಾಗ್ತದೆ. ಕೆಂಪು ಮಣ್ಣು ಅಂತಾದರೆ ಕೈಯೆಲ್ಲ ಕೆಂಪು ಕೆಂಪು ಕಾಣಿಸುತ್ತೆ. ಹಾಗೆ ಇಲ್ಲಿ ಈತನ ಹಿರಣ್ಯಕಶಿಪುವಿನ ವಕ್ಷಸ್ಥಲವೆಂಬುದೇ ಕ್ಷೇತ್ರ, ಅದೊಂದು ಗದ್ದೆ. ಅಲ್ಲಿರುವ ಕೆಸರು ಅಂದರೆ ಅಸೃಕ್ ಕರ್ದಮ, ಅಲ್ಲಿರುವ ರಕ್ತವೇ ಅಲ್ಲಿರುವ ಕೆಸರು. ಅದರಿಂದ ಕೆಂಪಾಗಿರತಕ್ಕಂತಹ ಈತನ ನಖದಾಂಗೂಲ ಕೋಟಿ ನಮ್ಮನ್ನು ರಕ್ಷಣೆ ಮಾಡಲಿ. ಇದರ ನಂತರ ಕಥೆ ಪ್ರಾರಂಭ ಆಗ್ತದೆ. ನಾನು ನರಸಿಂಹ ಪುರಾಣದಲ್ಲಿ ಬರುವ ಅನೇಕ ಕಥೆಗಳನ್ನು ಬಿಟ್ಟು ಬೇರೆ ಪುರಾಣಗಳಲ್ಲಿ ಇಲ್ಲಿಯ ತನಕ ಹೇಳದೇ ಇದ್ದ ಕಥೆಗಳು ಯಾವ ಭಾಗದಲ್ಲಿದೆ ಅಂಥದ್ದನ್ನು ಮಾತ್ರ ಅವಲೋಕನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೃಷ್ಟಿಯ ಕಥೆ ಆರಂಭದಲ್ಲಿರುವುದು 5 ಅಧ್ಯಾಯಗಳಲ್ಲಿ ಸೃಷ್ಟಿ, ಅದು ಬೇರೆ ಪುರಾಣಗಳಲ್ಲೆಲ್ಲ ಬಂದದ್ದು. ಈ ಪುರಾಣದ ಶ್ರವಣ ಸೂತ ಪುರಾಣಿಕರಿಂದಲೇ ಆಯಿತು. ಆದರೆ ಸಾಮಾನ್ಯ ಎಲ್ಲವೂ ಕೂಡ ನೈಮಿಷೇ ಅನಿಮಿಷ ಕ್ಷೇತ್ರೇ ಅಂತ ಪ್ರಾರಂಭ ಆಗ್ತದೆ. ನೈಮಿಷಾರಣ್ಯದಿಂದ ಬಂದದ್ದು ಪುರಾಣ ಅಂತ. ಇದು ಪ್ರಯಾಗ ಕ್ಷೇತ್ರದಿಂದ ಬಂದ ಪುರಾಣ.
ಬೇರೆ ಬೇರೆ ಪರ್ವತಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ಋಷಿಗಳೆಲ್ಲ ಪ್ರಯಾಗಕ್ಕೆ ಹೋದರು. ಹಿಮವದ್ವಾಸಿನ ಸರ್ವೆ, ಹಿಮಾಲಯದಲ್ಲಿದ್ದ ಋಷಿಗಳು. ತ್ರಿಕಾಲಜ್ಞಾ ನೈಮಿಷಾರಣ್ಯವಾಸಿನ, ನೈಮಿಷಾರಣ್ಯದ ಋಷಿಗಳು. ಯೇ ಅರ್ಬುದಾರಣ್ಯ ನಿರತಾ, ಅರ್ಬುದಾರಣ್ಯ ಅಂತ ಯಾವುದು ಅಂತ ಗೊತ್ತಿಲ್ಲ, ಅಂಥದ್ದೊಂದು ಅರಣ್ಯ, ಅಲ್ಲಿದ್ದವರು. ಪುಷ್ಕರಾರಣ್ಯವಾಸಿನ, ಪುಷ್ಕರದ ಕಡೆಯ ಅರಣ್ಯದಲ್ಲಿದ್ದವರು. ಮಹೇಂದ್ರಾದ್ರಿ ರಥಾಹ, ಮಹೇಂದ್ರ ಪರ್ವತದಲ್ಲಿದ್ದವರು. ಕುರುಕ್ಷೇತ್ರ ನಿವಾಸಿನ, ಕೌಮಾರ ಪರ್ವತೆ ಏಚ, ಕುಮಾರ ಪರ್ವತ ಸಹ್ಯಾದ್ರಿಯಲ್ಲಿ ಒಂದು ಬೆಟ್ಟ, ಸುಬ್ರಹ್ಮಣ್ಯದ ಹತ್ತಿರ ಇದೆ. ಏಚ ಪಂಪಾ ನಿವಾಸಿನ, ಪಂಪ ಇವತ್ತು ಅಯ್ಯಪ್ಪನ ಸನ್ನಿಧಾನ ಇರತಕ್ಕಂತಹ ಪ್ರದೇಶ. ಋಷ್ಯಮೂಕಾದಿ ಪ್ರದೇಶ. ಮತ್ತು ಸಖ್ಯಾದ್ರಿ ನಿರತಾಶ್ಚೈವ, ಸಖ್ಯಾದ್ರಿ ಪರ್ವತದಲ್ಲಿರತಕ್ಕಂಥವರು. ಇವರೆಲ್ಲರೂ ಕೂಡ ಸಶಿಷ್ಯಾಹ ಮುನಯ ಅಮಲಾಹ, ಶಿಷ್ಯ ಸಮೇತರಾಗಿರ್ತಕ್ಕಂಥ ಈ ಋಷಿಗಳೆಲ್ಲರೂ ಕೂಡ ಅವರು ಮಾಘ ಮಾಸೇ ಪ್ರಯಾಗಂತು ಸ್ನಾತುಂ ತೀರ್ಥಂ ಸಮಾಗತಾಃ. ಒಂದು ಮಾಘ ಮಾಸದಲ್ಲಿ ಪ್ರಯಾಗದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೋಸ್ಕರ ಪ್ರಯಾಗಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಈ ಮಾಸ ಸ್ನಾನ ಅನ್ನುವುದು ಅನೇಕ ಪಾಪ ಕಲ್ಮಶ ಅಪಹ, ಪಾಪವನ್ನು ತೊಡೆದು ಹಾಕುವಂಥದ್ದು, ಭಗವತ್ ಪ್ರೀತಿಕರ. ಆದ್ದರಿಂದಾಗಿ ಋಷಿಮುನಿಗಳೆಲ್ಲ ಯೋಗ್ಯವಾದ ಕಾಲದಲ್ಲಿ ಆಯಾ ಪ್ರದೇಶಗಳಲ್ಲಿ ಸ್ನಾನ ಮಾಡ್ತಾರೆ. ಮಾಘ ಸ್ನಾನ ಅನ್ನುವುದು ಬಹಳ ವಿಶೇಷ. ಹಾಗಾಗಿ ಇವರು ಪ್ರಯಾಗದಂತಹ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಸ್ನಾನ ಮಾಡಿದರು. ಸ್ನಾನ ಮಾಡಿದ ಮೇಲೆ ಅಲ್ಲೇ ಇರುವ ಭಾರದ್ವಾಜಾಶ್ರಮದಲ್ಲಿ ಹೋಗಿ ಭಾರದ್ವಾಜ ಮಹರ್ಷಿಗಳನ್ನು ನಮಿಸೋಣ ಅಂತ ಅಲ್ಲಿ ಹೋದರು. ಇವರೆಲ್ಲ ಅಲ್ಲಿ ಹೋದಾಗ ಭಾರದ್ವಾಜರ ಸನ್ನಿಧಾನದಲ್ಲಿ ಇನ್ನಷ್ಟು ಋಷಿಗಳ ಸನ್ನಿಧಾನ ಇದೆ. ಎಲ್ಲ ಮಹಾ ಋಷಿಗಳೆಲ್ಲ ಭಾರದ್ವಾಜರ ಸನ್ನಿಧಾನದಲ್ಲಿ ಸೇರಿ ಅವರೊಂದು ಶಾಸ್ತ್ರ ಚಿಂತನೆಯಲ್ಲಿ ತೊಡಗಿದ್ದಾರೆ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಸೂತ ಪುರಾಣಿಕರ ಆಗಮನವಾಯಿತು. ಸೂತ ಪುರಾಣಿಕರು ಬಂದು ಅಂತಾದಾಗ ಅವರನ್ನು ಸ್ವಾಗತಿಸಿದರು. ವ್ಯಾಸ ಶಿಷ್ಯರು ಎಲ್ಲವನ್ನೂ ತಿಳಿದವರು. ಅವರು ಪುರಾಣ ಪ್ರವಚನವನ್ನು ಮಾಡಿದರು ಅಂತೇಳಿದರೆ ಕುಳಿತವರಿಗೆಲ್ಲ ರೋಮಾಂಚನವಾಗ್ತದೆ. ಎಲ್ಲವನ್ನೂ ಮರೆತು ಭಗವದ್ಭಕ್ತಿ ರಸದಲ್ಲಿ ಮಿಂದು ಹೋಗಿಬಿಡ್ತಾರೆ. ಅಂಥವರು ಅನಾಯಾಸವಾಗಿ ಬಂದಿರುವುದರಿಂದ ಅವರ ಹತ್ರ ಭಾರದ್ವಾಜರು ಪ್ರಶ್ನೆ ಮಾಡ್ತಾರೆ. ಈ ಹಿಂದೆ ನಮಗೆ ತಾವು ಹಿಂದೊಮ್ಮೆ ಬಂದಾಗ, ಬಹುಶಃ ಮಾಘ ಮಾಸದಲ್ಲೋ ಅಥವಾ ವೈಶಾಖದಲ್ಲೋ ಸ್ನಾನ ಕಾಲದಲ್ಲಿ ತಾವು ಇಲ್ಲಿಗೆ ಬಂದಿದ್ರಿ. ಬಂದಾಗ ನಮ್ಮಲ್ಲೇ ವಾರಾಹ ಪುರಾಣವನ್ನು ಹೇಳಿದ್ರಿ. ಶೌನಕಸ್ಯ ಮಹಾಸತ್ರೇ ವಾರಾಹಾಖ್ಯಾತು ಸಂಹಿತಾ ತ್ವತ್ತ ಶ್ರುತ ಪುರಾಸೂತ ಏತೈಹಿ ಅಸ್ಮಾಭಿರೇವಚ. ಇಲ್ಲಿ ಬಂದಿರುವ ಈ ಋಷಿಗಳು ನಾವು ಎಲ್ಲರೂ ಕೂತು ತನ್ನಲ್ಲಿ ವಾರಾಹ ಸಂಹಿತೆಯನ್ನು ಶ್ರವಣ ಮಾಡಿದ್ದೇವೆ. ಈವಾಗ ಶ್ರೋತುಮಿಚ್ಛಾಮಹೇ ಸೂತ ಶ್ರೋತುಕಾಮ ಇಮೇ ಸ್ಥಿತಾ ತ್ವತ್ತಃ ಪೌರಾಣ ಸಂಹಿತಾಂ. ಈಗೊಂದು ಪುರಾಣ ಸಂಹಿತೆಯನ್ನು ನಾವು ಕೇಳಬೇಕು ಅಂತ ಬಯಸಿದ್ದೇವೆ. ನೀನು ಪುರಾಣ ಸಂಹಿತೆಯನ್ನು ಪ್ರವಚನ ಮಾಡಬೇಕು. ಆವಾಗ ಸೂತ ಪುರಾಣಿಕರು ಹೇಳ್ತಾರೆ, ನಾನು ನರಸಿಂಹ ಪುರಾಣವನ್ನು ವ್ಯಾಸ ಶಿಷ್ಯನಾಗಿ ನಾನು ಶ್ರವಣ ಮಾಡಿದ್ದೇನೆ. ಆ ನರಸಿಂಹ ಪುರಾಣವನ್ನು ತಾವೆಲ್ಲ ಕೇಳಬೇಕು ಅಂತ ಬಯಸುವುದಾದರೆ ನಾನು ಹೇಳುವುದಕ್ಕೆ ಸಿದ್ಧ ಇದ್ದೇನೆ ಅಂತ. ಹೇಳ್ತೇನೆ ಅಂತ ಒಬ್ಬರು ಕೂತಾಗ ಕೇಳುವುದಕ್ಕೆ ನಾವೆಲ್ಲ ಇದ್ದೇವೆ. ಆದ್ದರಿಂದ ನಾವಿಲ್ಲಿಯ ತನಕ ಕೇಳದೇ ಇದ್ದ ವಿಷಯ ಆದ್ದರಿಂದ ತಾವು ಆ ನರಸಿಂಹ ಪುರಾಣ ಹೇಳಬೇಕು ಅಂತ ಇಲ್ಲಿ ಸೇರಿದ ಭರದ್ವಾಜ ಮೊದಲಾದ ಋಷಿಗಳೆಲ್ಲ ಹೇಳಿದರು. ಹಾಗೆ ಅಲ್ಲಿ ಆರಂಭವಾದ ಪುರಾಣ. ಇಲ್ಲಿ ಸೃಷ್ಟಿ ಪ್ರಕ್ರಿಯೆಯ ನಿರೂಪಣೆಯ ನಂತರದಲ್ಲಿ ಬರ್ತಕ್ಕಂಥ ವಿಷಯ ಇಬ್ಬರು ಋಷಿಗಳು, ಅಗಸ್ತ್ಯರು ಮತ್ತು ವಸಿಷ್ಠರು. ಆಕಾಶದ ಸಪ್ತರ್ಷಿ ಮಂಡಲದಲ್ಲಿ ವಸಿಷ್ಠರು ಸೇರಿದ್ದಾರೆ. ಸಪ್ತರ್ಷಿ ಮಂಡಲದ ನಂತರದಲ್ಲಿ ದೂರದಲ್ಲಿರತಕ್ಕಂತಹ ನಕ್ಷತ್ರ ಅಗಸ್ತ್ಯ ನಕ್ಷತ್ರ. ಈ ಆಕಾಶದಲ್ಲಿ ಸರ್ವಸಾಕ್ಷಿಯಾಗಿ ಹೊಳೆಯತಕ್ಕಂತಹ ಎರಡು ತಾರೆಗಳಿಗೆ ಅಭಿಮಾನಿಗಳಾಗಿರತಕ್ಕಂತಹ ಋಷಿಗಳು ಅಗಸ್ತ್ಯ ಮತ್ತು ವಸಿಷ್ಠರು. ಅಣ್ಣ ತಮ್ಮಂದಿರು. ಮಿತ್ರಾವರುಣರಿಂದ ಆವಿರ್ಭವಿಸಿದ್ರಿಂದ ಇವರಿಗೆ ಮೈತ್ರಾವರುಣಿರು ವಸಿಷ್ಠ, ಮೈತ್ರಾವರುಣಿ ಅಗಸ್ತ್ಯ ಅಂತ ಇವರನ್ನು ಕರೀತಾರೆ. ಇವರ ಕಥೆ ಬೇರೆ ಕಡೆಯಲ್ಲಿ ಹೆಚ್ಚು ಬರದೇ ಇದ್ದದ್ದು ಇಲ್ಲೊಂದು ವಿಷಯ ಇದೆ. ಏನದು ಅಂದರೆ, ಮಿತ್ರಾವರುಣರು ಅಂತೇಳಿದರೆ ದೇವತೆಗಳು. ಮಿತ್ರ ಮತ್ತು ವರುಣ ಇಬ್ಬರು ಅದಿತಿಯ ಮಕ್ಕಳು. ಆದ್ದರಿಂದ ಆದಿತ್ಯರು ಅಂತ ಇವರನ್ನು ಕರೀತಾರೆ. ದ್ವಾದಶ ಆದಿತ್ಯರಲ್ಲಿ ಮಿತ್ರನೂ ಸೇರಿದ್ದಾನೆ, ವರುಣನೂ ಸೇರಿದ್ದಾನೆ. ಇಲ್ಲಿ ಸೂರ್ಯ ಅಲ್ಲ, ಪೂರ್ವ ದಿಕ್ಕಿಗೆ ನಿಯಾಮಕನಾದ ಮಿತ್ರ ಅಂತೇಳಿದರೆ ಸೂರ್ಯ ಅಲ್ಲ. ಸೂರ್ಯ ಅಂದರೆ ಅವನನ್ನು ವಿವಸ್ವಾನ್ ಅಂತ ಕರೀತಾರೆ. ವಿವಸ್ವಾನ್, ಅರ್ಯಮ, ಪೂಷ. ದ್ವಾದಶಾದಿತ್ಯರಲ್ಲಿ ವಿವಸ್ವಾನ್ ಬೇರೆ, ಅರ್ಯಮ,
ಪೂಷ, ಈಗ ಮಿತ್ರ, ವರುಣ, ಉರುಕ್ರಮ, ಇಂದ್ರ ಇವರೆಲ್ಲರೂ ಕೂಡ ಆದಿತ್ಯರಲ್ಲಿ ಸೇರಿರತಕ್ಕಂಥವರು. ಮಿತ್ರ ಪೂರ್ವ ದಿಕ್ಕಿಗೆ ನಿಯಾಮಕನಾದವ, ವರುಣ ಪಶ್ಚಿಮ ದಿಕ್ಕಿನ ನಿಯಾಮಕ. ಇವರಿಬ್ಬರು ಜೋಡು ದೇವತೆಗಳು. ಹೇಗೆ ದಸರಾ ಮತ್ತು ನಾಸತ್ಯರಿಬ್ಬರು ಜೋಡಿಯಾಗಿಯೇ ಇರತಕ್ಕಂತಹ ದೇವತೆಗಳು, ಅಶ್ವಿನಿ ದೇವತೆಗಳು ಅಂತ ಕರೀತಾರಲ್ಲ, ಹಾಗೆ ಮಿತ್ರಾವರುಣರು ಒಟ್ಟೊಟ್ಟಿಗೆ ಆಹುತಿಯನ್ನು ಸ್ವೀಕಾರ ಮಾಡತಕ್ಕಂತಹ ದೇವತೆಗಳು. ಇವರಿಬ್ಬರೂ ಕೂಡ ಒಂದು ಸಂದರ್ಭದಲ್ಲಿ ಒಂದು ಅರಣ್ಯದ ತೀರದಲ್ಲಿ ಅರಣ್ಯದ ಬದಿಯಲ್ಲಿರುವ ನದಿಯ ತೀರದಲ್ಲಿ ಕುಳಿತು ಯಾವುದೋ ವಿಷಯದಲ್ಲಿ ಜಿಜ್ಞಾಸೆ ಮಾಡ್ತಾ ಇದ್ದಾರೆ. ಆ ಹೊತ್ತಿಗೆ ಅದೇ ನದಿಯಲ್ಲಿ ಸ್ನಾನ ಮಾಡಿರತಕ್ಕಂತಹ ದೇವಲೋಕದ ಅಪ್ಸರ ಸ್ತ್ರೀ ಊರ್ವಶಿ ದೇವಿ ಅಲ್ಲಿ ಕಾಣಿಸಿಕೊಳ್ತಾಳೆ. ಅವಳ ಸೌಂದರ್ಯವನ್ನು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದೆ ಈ ಪುರಾಣ. ಅಂತಹ ಸುಂದರಿಯನ್ನು ಕಂಡಂತಹ ಇವರಿಬ್ಬರ ಮನಸ್ಸು ಆ ಕಡೆಗೆ ಆಕೃಷ್ಟವಾಗ್ತದೆ. ವಾತಾವರಣವೂ ಕೂಡ ಅದಕ್ಕೆ ಅನುಗುಣವಾಗುವ ಹಾಗೆ ವಸಂತನ ಜೊತೆಗೆ ತಂಪು ಗಾಳಿ ಬೀಸುವುದಕ್ಕೆ ಪ್ರಾರಂಭವಾಗ್ತದೆ. ಆ ಸ್ಥಿತಿಯಲ್ಲಿ ತಮ್ಮನ್ನು ತಾವು ನಿಗ್ರಹಿಸಿಕೊಳ್ಳುವಲ್ಲಿ ಸೋತಿರತಕ್ಕಂತಹ ಮಿತ್ರಾವರುಣರ ಪ್ರಜನನ ಶಕ್ತಿ ರೇತಸ್ಸು ಸ್ಕನ್ನವಾಗ್ತದೆ. ಯಾವಾಗ ತನ್ನ ಶಕ್ತಿ ಕ್ಷೀಣವಾಯಿತು, ಅದು ವ್ಯರ್ಥವಾಗಬಾರ್ದು. ದೇವತೆಗಳಿಗೆ ಸಂಬಂಧಪಟ್ಟಂತಹ ತೇಜಸ್ಸು. ದೇವತೆಗಳು ಮಿತ್ರಾವರುಣರು ಆ ತೇಜಸ್ಸನ್ನು ತೆಗೆದು ಒಂದು ಕುಂಭದಲ್ಲಿ ಇಟ್ಟರಂತೆ, ಒಂದು ಮಡಿಕೆಯಲ್ಲಿ ಇಟ್ಟರು. ಮಡಿಕೆಯಲ್ಲಿಟ್ಟ ಆ ತೇಜಸ್ಸು ಕೆಲವು ದಿವಸಗಳಲ್ಲಿ ಮಗುವಾಗಿ ಆವಿರ್ಭವಿಸಿತು. ಹೀಗೆ ದೇವತೆಗಳಿಂದ ಆವಿರ್ಭವಿಸಿದ ಎರಡು ಮಕ್ಕಳು, ಮಿತ್ರಾವರುಣರ ಪ್ರಜನನ ಶಕ್ತಿಯಿಂದ ಆವಿರ್ಭವಿಸಿರತಕ್ಕಂಥ ಎರಡು ಮಕ್ಕಳು. ಅದರಲ್ಲಿ ಒಬ್ಬನಿಗೆ ಅಗಸ್ತ್ಯ ಅಂತ ಹೆಸರು, ಮತ್ತೊಬ್ಬನಿಗೆ ವಸಿಷ್ಠ ಅಂತ ಹೆಸರು. ಆದ್ದರಿಂದ ವಸಿಷ್ಠರೂ ಕೂಡ ಕುಂಭ ಸಂಭವ, ಅಗಸ್ತ್ಯರೂ ಕೂಡ ಕುಂಭ ಸಂಭವರು, ಕುಂಭಡಿಂಬ ಅಂತ ಅವರನ್ನು ಕರೀತಾರೆ. ಸಾಮಾನ್ಯ ನಾವು ಕೇಳಿದ ಹಾಗೆ ಪುರಾಣಗಳಲ್ಲಿ ಕುಂಭ ಸಂಭವ ಅಂತ ಕರೆಯುವುದು ಅಗಸ್ತ್ಯರನ್ನು, ವಸಿಷ್ಠರನ್ನು ಹಾಗೆ ಕರೆಯುವುದಿಲ್ಲ. ಅದಕ್ಕೆ ಕಾರಣ ಏನು ಅಂತೇಳಿದರೆ, ವಸಿಷ್ಠರು ಮೊದಲು ಚತುರ್ಮುಖ ಬ್ರಹ್ಮನಿಂದ ಆವಿರ್ಭವಿಸ್ತಾರೆ. ಚತುರ್ಮುಖ ಬ್ರಹ್ಮನ 9 ಋಷಿಗಳ ಸೃಷ್ಟಿ, ನವ ಮಾನಸ ಸೃಷ್ಟಿ, ನವ ಪ್ರಜಾಪತಿ ಸೃಷ್ಟಿ, ಅದರಲ್ಲಿ ವಸಿಷ್ಠರು ಕೂಡ ಒಬ್ಬರು. ಆದರೆ ನಂತರದಲ್ಲಿ ಶರ್ಯಾತಿ ಅನ್ನುವ ಒಬ್ಬ ಸೂರ್ಯವಂಶದ ರಾಜ, ಆತನಿಂದ ಉಂಟಾದ ಶಾಪದ ಪರಿಣಾಮವಾಗಿ ಆ ಚತುರ್ಮುಖರಿಂದ ಆವಿರ್ಭವಿಸಿದಂತಹ ವಸಿಷ್ಠ ಮಹರ್ಷಿಗಳು ತಮ್ಮ ಶರೀರವನ್ನು ತಾವು ತ್ಯಾಗ ಮಾಡ್ತಾರೆ. ತ್ಯಾಗ ಮಾಡಿದಂತಹ ವಸಿಷ್ಠರು ಮತ್ತೆ ಇಲ್ಲಿ ಮಿತ್ರಾವರುಣರ ದೆಸೆಯಿಂದ ಮತ್ತೆ ಕುಂಭದಲ್ಲಿ ಹುಟ್ಟುತ್ತಾರೆ. 2ನೇ ಬಾರಿ ಕುಂಭ ಸಂಭವರಾದ್ದರಿಂದ ಅವರನ್ನು ಕುಂಭ ಸಂಭವ ಅಂತ ಕರೆಯುವುದಿಲ್ಲ. ಮಿತ್ರಾವರುಣರ ಮಗನಾಗಿ 2ನೇ ಬಾರಿ ಹುಟ್ಟಿದ್ದರಿಂದ ಮಿತ್ರಾವರುಣಿರು ವಸಿಷ್ಠ ಅಂತ ಅವರನ್ನು ಕರೆಯುವುದು. ಅಗಸ್ತ್ಯರು ಇದೇ ಮೊದಲ ಬಾರಿಗೆ ಕುಂಭದಿಂದ ಆವಿರ್ಭವಿಸಿದ್ದರಿಂದ ಅವರನ್ನು ಕುಂಭಡಿಂಬ, ಕುಂಭ ಸಂಭವ ಅನ್ನೋ ಶಬ್ದದಿಂದ ನಾವು ಕರೀತೇವೆ. ಕುಂಭ ಸಂಭವರಾದಂತಹ ಇವರಿಬ್ಬರೂ ಕೂಡ ಬಹಳ ದೊಡ್ಡ ಸಾಧಕರು. ಅಗಸ್ತ್ಯರು ಶರೀರದಿಂದ ತುಂಬ ಗಿಡ್ಡಗೆ ಇರತಕ್ಕಂಥವರು, ಅದರಿಂದ ತುಂಬ ಕುಳ್ಳರಾಗಿರತಕ್ಕಂಥವರನ್ನು ಅಗಸ್ತ್ಯ ಅಂತ ತಮಾಷೆ ಮಾಡುವಂಥದ್ದು ಲೋಕದಲ್ಲಿ ನಡೆಯುತ್ತೆ. ಅಗಸ್ತ್ಯರು ಸಾಮರ್ಥ್ಯದಲ್ಲಿ ಅಸಾಮಾನ್ಯವಾದ ವ್ಯಕ್ತಿ. ತಮ್ಮ ತಪಸ್ಸಾಮರ್ಥ್ಯದಿಂದಾಗಿ ಒಂದು ಸಂದರ್ಭದಲ್ಲಿ ಸಮಗ್ರ ಸಮುದ್ರವನ್ನೇ ತಮ್ಮ ಹೊಟ್ಟೆಯ ಒಳಗೆ ಹೀರಿಕೊಂಡವರು. ಇಂದ್ರನಿಗೆ ದುಷ್ಟರನ್ನು ಸಂಹಾರ ಮಾಡುವುದಕ್ಕೆ ಕಷ್ಟವಾಯಿತು. ದುಷ್ಟರು ಹಗಲಿನ ಹೊತ್ತು ಹೊರಗೆ ಬಂದು ಯಜ್ಞಯಾಗಾದಿಗಳಿಗೆ ಉಪದ್ರವವನ್ನು ಕೊಡುವುದು. ರಾತ್ರಿ ಆಯಿತು ಅಂತೇಳಿದರೆ ಹೋಗಿ ಹಗಲಿನ ಹೊತ್ತು ಸಮುದ್ರದಲ್ಲಿ ಅಡಗಿ ಕೂತುಕೊಳ್ಳುವುದು. ರಾತ್ರಿ ಆಯಿತು ಅಂತೇಳಿದರೆ ಬಂದು ಉಪದ್ರ ಕೊಡುವುದು. ರಾತ್ರಿಯ ಹೊತ್ತು ಅವರು ಕೆಲಸ ಮಾಡ್ತಾರೆ. ಆ ಹೊತ್ತಿಗೆ ದೇವತೆಗಳು ಅವರನ್ನು ಮಹಾಶಕ್ತಿಶಾಲಿಗಳು, ನಿಶಾಚರರು ರಾತ್ರಿಯ ಹೊತ್ತು ಮಹಾಶಕ್ತಿಶಾಲಿಗಳಾದ್ದರಿಂದ ಅವರನ್ನು ನಿಗ್ರಹಿಸುವುದು ಕಷ್ಟವಾಯಿತು. ಹಗಲಿನ ಹೊತ್ತು ಅವರು ಎಲ್ಲೂ ಸಿಗುವುದೇ ಇಲ್ಲ. ಸಮುದ್ರದ ಆಳದಲ್ಲಿ ಎಲ್ಲೋ ವಿಶ್ರಮಿಸಿ ಅವರು ಅದೃಶ್ಯರಾಗಿದ್ದಾರೆ. ಸಮುದ್ರದ ಆಳದಲ್ಲಿದ್ದಂತಹ ದುಷ್ಟರನ್ನು ಸಂಹರಿಸುವುದಕ್ಕೋಸ್ಕರ ಅಗಸ್ತ್ಯರನ್ನು ಒಂದು ಇಂದ್ರಾದಿಗಳು ಬೇಡಿಕೊಳ್ತಾರೆ, ಪ್ರಾರ್ಥಿಸ್ತಾರೆ. ಆಗ ಅಗಸ್ತ್ಯ ಮಹರ್ಷಿಗಳು ಇಡೀ ಸಮುದ್ರವನ್ನು ತಾವು ಮಂತ್ರದ ಪ್ರಭಾವದಿಂದ ಅಲ್ಪೀಕರಿಸಿ ಅದನ್ನು ಕೈಯಲ್ಲಿ ಹಿಡಿದು ತಾವು ಪಾನ ಮಾಡ್ತಾರೆ. ಸಮುದ್ರ ಪೂರ್ತಿ ಖಾಲಿಯಾದಾಗ ದುಷ್ಟರು ಸಿಕ್ಕಿ ಹಾಕಿಕೊಂಡರು. ಜಲಚರ ಸ್ವರೂಪದಲ್ಲಿದ್ದಂತಹ ದುಷ್ಟರನ್ನು ಇಂದ್ರಾದಿಗಳು ಸೇರಿ ಸದೆ ಬಡಿದರು. ಆಮೇಲೆ ವಸಿಷ್ಠರು ಮತ್ತೆ ಉಪ್ಪಾದ ನೀರನ್ನು ಹೊರಗೆ ಬಿಟ್ಟು ಸಮುದ್ರವನ್ನು ವಿಸ್ತಾರಗೊಳಿಸಿದರು ಅಂತ. ಹೀಗೆ ಅಗಸ್ತ್ಯರ ಬಗ್ಗೆ ಒಂದು ವಿಶೇಷವಾದ ಮಾಹಾತ್ಮ್ಯ ಏನು ಅಂತೇಳಿದರೆ, ಸಮುದ್ರವನ್ನು ಕುಡಿದವರು.
ಸಂಸಾರ ಸಾಗರಕ್ಕೆ ಕುಂಭಸಂಭವ ಅಂತ ಭಗವಂತನನ್ನು ಕರೀತಾರೆ. ಭವಸಾಗರಕ್ಕೆ ಭಗವಂತ ಕುಂಭಸಂಭವ ಅಂದ್ರೇನು? ಸಾಗರವನ್ನು ಹೇಗೆ ಅಗಸ್ತ್ಯರು ಅಲ್ಪೀಕರಿಸಿ ಕುಡಿದು ದಾಟುವ ಹಾಗೆ ಮಾಡಿಕೊಟ್ರೋ ಹಾಗೆ ಸಂಸಾರ ಸಾಗರವನ್ನು ಅದನ್ನು ಸಂಪೂರ್ಣ ಒಣಗಿಸಿ, ಸಂಸಾರವನ್ನೇ ಒಣಗಿಸಿ ಬಿಡ್ತಕ್ಕಂಥವ ಭಗವಂತ ಅನ್ನೋ ಅರ್ಥದಲ್ಲಿ ಈ ಸಂಸಾರ ಸಾಗರಕ್ಕೆ ಭಗವಂತ ಕುಂಭಸಂಭವ ಅಂತ ಅವನನ್ನು ಕರೆಯುವುದು. ಅಗಸ್ತ್ಯರದ್ದು ಇನ್ನೊಂದು ಮಹತ್ವ. ಅಗಸ್ತ್ಯರು ಒಂದು ಸಂದರ್ಭದಲ್ಲಿ ವಾತಾಪಿ ಮತ್ತು ಇಲ್ವಲ ಅಂತ ಹೇಳ್ತಕ್ಕಂತಹ ದುಷ್ಟರ ಸಂಹಾರಕ್ಕೆ ಕಾರಣರಾಗ್ತಾರೆ. ವೇದಜ್ಞರನ್ನು ಸಂಹಾರ ಮಾಡುವುದನ್ನೇ ಕಾಯಕವನ್ನಾಗಿಸಿಕೊಂಡಿದ್ದವರು ಇವರಿಬ್ಬರೂ ಕೂಡ. ವೇದಜ್ಞರ ಸಂಹಾರದಲ್ಲಿ ತೊಡಗಿದ್ದಂತಹ ವಾತಾಪಿ ಮತ್ತು ಇಲ್ವಲ ಅನ್ನುವ ದುಷ್ಟರನ್ನು ತಾವು ಸ್ವತಃ ವಸಿಷ್ಠ ವೇಷದಲ್ಲೇ ಹೋಗಿ ಅವರು ಹಾಕಿದ ಅನ್ನವನ್ನು ತಿಂದು ಅವರು ಮಾಡ್ತಾ ಇದ್ದಂತಹ ಅನಾಚಾರವನ್ನು ಹೊರಗೆ ಹಾಕಿ ಹೊಟ್ಟೆಗೆ ಹೋಗಿದ್ದಂತಹ ವಾತಾಪಿಯನ್ನು ಜೀರ್ಣವಾಗಿಸಿ ಕೊನೆಗೆ ಇಲ್ವಲನನ್ನೂ ಸಂಹಾರ ಮಾಡಿರತಕ್ಕಂಥವರು ಅಗಸ್ತ್ಯರು. ಮತ್ತೊಂದು ಅಗಸ್ತ್ಯರ ವಿಶೇಷ ಅಂತೇಳಿದರೆ, ಯದ್ವಾತದ್ವಾ ಬೆಳೀತಾ ಇದ್ದಂತಹ ವಿಂಧ್ಯ ಪರ್ವತವನ್ನು ಎತ್ತರಕ್ಕೆ ಬೆಳೆಯದೇ ಇರುವ ಹಾಗೆ ಮಾಡಿ ಅದನ್ನು ಅಡ್ಡವಾಗಿಸಿ ಅಡ್ಡ ಮಲಗುವ ಹಾಗೆ ಮಾಡಿರತಕ್ಕಂತಹ ವ್ಯಕ್ತಿತ್ವ ಅಗಸ್ತ್ಯರದ್ದು. ಹೀಗೆ ಅಗಸ್ತ್ಯರು ತಮ್ಮ ಪತ್ನಿಯಾದ ಲೋಪಾಮುದ್ರೆಯ ಮೂಲಕ ಈ ಲೋಕದಲ್ಲಿ ಕಾವೇರಿ ನದಿ ಹರಿಯುವುದಕ್ಕೂ ಕಾರಣೀಭೂತರಾದವರು. ಇವರು ಈ ಮಿತ್ರಾವರುಣರ ಮಗನಾಗಿ ಆವಿರ್ಭವಿಸಿದವರು. ವಸಿಷ್ಠರು ವಿಶ್ವಾಮಿತ್ರರ ಮೂಲಕ ಲೋಕಕ್ಕೆ ಗಾಯತ್ರಿ ಮಂತ್ರ ಸಿಗುವುದಕ್ಕೆ ಕಾರಣೀಭೂತರಾಗಿರತಕ್ಕಂತಹ ಸೂರ್ಯವಂಶದ ರಾಜರುಗಳಿಗೆ ಪುರೋಹಿತರಾಗಿ ಅವರಲ್ಲಿ ಧರ್ಮ ಮಾರ್ಗದಿಂದ ಲೋಕ ಸಂರಕ್ಷಣೆ ಮಾಡಿಸಿರತಕ್ಕಂತಹ ಮಹಾತ್ಮರು ವಸಿಷ್ಠರು. ಅವರು ಸ್ವತಃ ಜ್ಯೋತಿಷ್ಶಾಸ್ತ್ರದಲ್ಲೂ ಕೂಡ ಮಹಾವಿದ್ವಾಂಸರು. ವಾಸಿಷ್ಠ ಸಂಹಿತ ಅಂತ ಹೇಳಿ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಸಿಷ್ಠರ ಅನೇಕ ಕೊಡುಗೆಗಳಿದ್ದಾವೆ. ಇಂತಹ ವಸಿಷ್ಠರು ಮತ್ತು ಅಗಸ್ತ್ಯರು ಹೇಗೆ ಆವಿರ್ಭವಿಸಿದರು ಅನ್ನುವ ಕಥೆ ಇದರ ಮಧ್ಯದಲ್ಲಿ ಬಂದು ನಂತರ ಮಾರ್ಕಂಡೇಯರ ಕಥೆ ಪ್ರಾರಂಭ ಆಗ್ತದೆ. ಮಾರ್ಕಂಡೇಯರು ಚಿರಜೀವಿಗಳು. ಇವರ ಕಥೆಯನ್ನು ನಾವು ಅನೇಕ ಪುರಾಣಗಳಲ್ಲಿ ಕೇಳ್ತೇವೆ. ಭಾಗವತದಲ್ಲೂ ಕೂಡ ದ್ವಾದಶ ಸ್ಕಂಧದ ಕೊನೆಯ ಭಾಗದಲ್ಲಿ ಮಾರ್ಕಂಡೇಯರು ಪ್ರಳಯವನ್ನು ಕಂಡಂತಹ ವಿಷಯ, ಶಿವಪಾರ್ವತಿಯರೂ ಕೂಡ ಮಾರ್ಕಂಡೇಯರ ಹತ್ತಿರಕ್ಕೆ ಬಂದು ಆಕಾಶದಲ್ಲಿ ಸಂಚರಿಸ್ತಾ ಇದ್ದವರು ಮಾರ್ಕಂಡೇಯರನ್ನು ಒಂದು ಸಲ ನೋಡಿ ಹೋಗೋಣ ಅಂತ ಕೆಳಗಿಳಿದು ಮಾರ್ಕಂಡೇಯರಲ್ಲಿ ಸಂವಾದ ಮಾಡಿರತಕ್ಕಂತಹ ವಿಷಯ, ಪರಮ ವಿಷ್ಣು ಭಕ್ತರಾದಂತಹ ಮಾರ್ಕಂಡೇಯರನ್ನು ಕಾಡಬೇಕು ಅಂತ ಪ್ರತಿಯೊಬ್ಬರೂ ತವಕಿಸ್ತಾ ಇದ್ದಂತಹ ವಿಷಯ, ಇವೆಲ್ಲವೂ ಕೊನೆಯ ಭಾಗದ ಭಾಗವತದಲ್ಲಿದೆ. ಮಹಾಭಾರತದಲ್ಲೂ ಕೂಡ ಮಾರ್ಕಂಡೇಯರ ಕಥೆ ಸಂಕ್ಷೇಪವಾಗಿ ಬಂದು ಆ ಮಾರ್ಕಂಡೇಯರೇ ಉಪದೇಶ ಮಾಡಿರತಕ್ಕಂತಹ ಮಾರ್ಕಂಡೇಯ ಸಮಾಸ್ಯ ಅನ್ನುವ ಭಾಗ ವನಪರ್ವದಲ್ಲಿದೆ. ಮಾರ್ಕಂಡೇಯರು ದೀರ್ಘಾಯುಷಿಗಳು ಅನ್ನೋದು ಪ್ರಸಿದ್ಧ. ಅವರು ಆವಿರ್ಭವಿಸಿದಾಗ ಅಲ್ಪಾಯುಷಿಗಳಾಗಿ ಆವಿರ್ಭವಿಸಿದ್ದಾರೆ ಅನ್ನುವುದು ಬಹಳ ಮುಖ್ಯವಾದ ವಿಷಯವೇ. ಅವರು ದೀರ್ಘಾಯುಷಿಗಳು ಆದದ್ದು ಹೇಗೆ ಅನ್ನುವುದರ ಬಗ್ಗೆ ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತವೆ. ಶಿವ ಸಂಬಂಧಿಯಾದ ಪುರಾಣಗಳೆಲ್ಲ ಮಾರ್ಕಂಡೇಯರು ಪರಮ ಶಿವಭಕ್ತರಾಗಿದ್ದರು. ತಾನು ಹುಟ್ಟಿದ ಮೇಲೆ ತನಗೆ ಆಯುಷ್ಯ 9 ವರ್ಷ ಅನ್ನುವುದನ್ನು ತಿಳಿದಂತಹ ಮಾರ್ಕಂಡೇಯ ಮಹರ್ಷಿಗಳು ತಾನು ದೀರ್ಘಾಯುಷಿಯಾಗಬೇಕು ಅನ್ನೋ ಉದ್ದೇಶದಿಂದ ತಾವು ಶಿವನನ್ನು ಕುರಿತು ತಪಸ್ಸು ಮಾಡ್ತಾರೆ, ಲಿಂಗಾರಾಧನೆಯನ್ನು ಮಾಡ್ತಾರೆ. ಯಾವಾಗ ವಯಸ್ಸು ಮುಗಿತಾ ಬಂತು, ಆಯುಷ್ಯು ಮುಗಿತಾ ಬಂತು, ಯಮನಿಗೇ ಬಂದರೂ ಆತನನ್ನು ಸಂಹರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಶಿವ ಕೊಟ್ಟ ವರದ ಕಾರಣದಿಂದ ಆತ ದೀರ್ಘಾಯುಷ್ಮಂತನಾಗಿ ಕಲ್ಪ ಆಯುಷ್ಯವನ್ನು ಪಡೆಯುತ್ತಾನೆ ಅನ್ನುವುದು ಕೆಲವು ಪುರಾಣಗಳಲ್ಲಿ, ಶಿವ ಸಂಬಂಧಿ ಪುರಾಣಗಳಲ್ಲಿ ಇರುವಂಥದ್ದು. ಅದೇ ವಿಷ್ಣು ಸಂಬಂಧಿ ಪುರಾಣದಲ್ಲಿ ಬೇರೆ ಥರ ಇದೆ. ಮಾರ್ಕಂಡೇಯರಿಗೆ ಹುಟ್ಟಿದಾಗ 9 ವರ್ಷ ಆಯುಷ್ಯ ಅನ್ನೋದು ಜ್ಯೋತಿಷ್ಶಾಸ್ತ್ರದಿಂದ ನಿರ್ಧರಿತ. ಆವಾಗ ತಂದೆಯಾದ ಮೃಗಂಡು ಮಹರ್ಷಿಗಳು ಆತನಿಗೆ ಹೇಳಿದ್ದು, 5ನೇ ವರ್ಷದಲ್ಲಿ ಉಪನಯನ ಮಾಡಿ ನಿರ್ದೇಶನ ಕೊಟ್ಟರು, ಯಾರೇ ಜ್ಞಾನಿಗಳು ಸಿಗಲಿ ನಮಸ್ಕಾರ ಮಾಡುವವು, ಅವರು ದೀರ್ಘಾಯುಷ್ಮಂತನಾಗುವಂಥ ಆಶೀರ್ವಾದ ಮಾಡ್ತಾರೆ, ಆಶೀರ್ವಾದದ ಬಲದಿಂದ ನಿನಗೆ ಭಗವಂತ ದೀರ್ಘಾಯುಷ್ಯವನ್ನು ಕೊಡ್ತಾನೆ. ಹಾಗೆ ತಾನು ಎಷ್ಟೇ ದೂರದಲ್ಲಿ ಆಶ್ರಮಕ್ಕೆ ಒಬ್ಬರು ವಿಶೇಷ ಋಷಿಗಳು ಬಂದಿದ್ದಾರೆ ಅಂತಾದರೆ ಅಲ್ಲಿಗೆ ಓಡಿ ಹೋಗಿ ಒಂದು ನಮಸ್ಕಾರ ಮಾಡ್ತಾ ಇದ್ದ ಇವ. ತನ್ನ ಸಂಧ್ಯಾವಂದನಾದಿಗಳನ್ನು ಮುಗಿಸಿ ದಿನದ 3 ಹೊತ್ತು ಕೂಡ ಹಿರಿಯರಿಗೆ ನಮಸ್ಕಾರ ಮಾಡುವುದು. ಹಿರಿಯರು
ಈ ಪುಟ್ಟ ಬಾಲಕ 5-6 ವರ್ಷದ ಹುಡುಗ ನಮಸ್ಕಾರ ಮಾಡ್ತಾ ಇದ್ದರೆ ಆತನ ಭಕ್ತಿ ಶ್ರದ್ಧೆಗಳನ್ನು ಗಮನಿಸಿ ದೀರ್ಘಾಯುಷ್ಮಂತನಾಗು, ದೀರ್ಘಾಯುಷ್ಮಾನ್ ಭವ, ಆಯುಷ್ಮಾನ್ ಭವ ಅಂತ ಹೀಗೆಲ್ಲ ಆಶೀರ್ವಾದ ಮಾಡ್ತಾ ಇತ್ತು. ವಯಸ್ಸು 9 ಆಯಿತು. ಯಮದೂತರಿಗೆ ಆತನನ್ನು ಅಪಹರಿಸುವುದು ಸಾಧ್ಯವಾಗಲಿಲ್ಲ. ಯಮನೇ ಬಂದು ತನ್ನ ಪಾಶವನ್ನು ಬೀಸಿದರೂ ಕೂಡ ಈತನ ಸುತ್ತ ಇದ್ದಂತಹ ಒಂದು ತೇಜಸ್ಸು ಅವನ ಪಾಶವನ್ನು ಕತ್ತರಿಸಿ ಬಿಟ್ಟಿತು. ಈತನ ಆಯುಷ್ಯ ಮುಗಿದರೂ ಕೂಡ ಆಯುಷ್ಯ ತೆಗೆಯಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಇದನ್ನು ನಾನು ಸಂಹಾರಕರ್ತಾರನಾದಂತಹ ರುದ್ರನಿಗೆ ತಿಳಿಸಬೇಕು ಅಂತ ಹೇಳಿ ಯಮ ರುದ್ರನಿಗೆ ಹೋಗಿ ಹೇಳಿದರೆ, ರುದ್ರ ಹೇಳಿದ, ಆತನ ಆಯುಷ್ಯ 9 ವರ್ಷ ಅಂತ ನಿನ್ನ ಪುಸ್ತಕದಲ್ಲಿ ಬರೆದಿದ್ದರೆ ಅದನ್ನೇ ವ್ಯತ್ಯಾಸ ಮಾಡು. ಯಾಕೆಂತ ಹೇಳಿದರೆ ಆತನಿಗೆ ವಿಪ್ರರ ಆಶೀರ್ವಾದದ ಒಂದು ಕವಚದ ರಕ್ಷೆ ಇದೆ. ಭಗವದ್ಭಕ್ತರಾದಂತಹ ವಿಪ್ರರಿಂದ ಆತ ಆಶೀರ್ವಾದ ಪಡೆದಿದ್ದಾನೆ. ಅವರು ಭಗವಂತನನ್ನು ಚಿಂತನೆ ಮಾಡಿ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವದಿಸಿದ್ದಾರೆ. ಅವರ ಆಶೀರ್ವಾದವೆಂಬ ಕವಚ ಈತನನ್ನು ರಕ್ಷಣೆ ಮಾಡ್ತಾ ಇರುವಲ್ಲಿಯ ತನಕ ಈತನ ಸಂಹಾರ ಅಸಾಧ್ಯವಾಗ್ತದೆ. ಆದ್ದರಿಂದ ಅಮೃತತ್ವವನ್ನು ಪಡೆದಿರತಕ್ಕಂತಹ ಮಾರ್ಕಂಡೇಯನಿಗೆ ನೀನು ಆಯುಷ್ಯವನ್ನೇ ಜಾಸ್ತಿ ಕೊಡು ಅಂತ ಕಲ್ಪಪರ್ಯಂತ 9 ವರ್ಷ ಆಯುಷಂ ಪ್ರಾಪ್ಯ, ಆರಂಭದಲ್ಲಿ 9 ವರ್ಷ ಆಯುಷ್ಯ ಅಂತಿದ್ದಂತಹ ವ್ಯಕ್ತಿಗೆ ಕೊನೆಗೆ ಸಪ್ತಕಲ್ಪಾಯಿತಂ ತೇನ, 7 ಕಲ್ಪಗಳಷ್ಟು ವಿಸ್ತೃತವಾದ ಆಯುಷ್ಯ ಪ್ರಾಪ್ತಿಯಾಯಿತು. ಆದ್ದರಿಂದಲೇ ನಾವು ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪ ಅಂತ ಜೀವನ, ಆಯುರಾರೋಗ್ಯಮೀಶ್ವರ್ಯಂ ದೇಹಿ ಮೇ ಮುನಿಪುಂಗವ ಅಂತ ಆತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇವೆ. ಹೀಗೆ ಮಾರ್ಕಂಡೇಯನ ಕಥೆ ಒಂದು ಪುರಾಣದಲ್ಲಿ ಒಂದು ಥರ ಇದ್ದರೆ ಮತ್ತೊಂದು ಪುರಾಣದಲ್ಲಿ ಮತ್ತೊಂದು ಥರ ಬಂತು. ಈಗ ಸದ್ಯಕ್ಕೆ ನಾವು ನರಸಿಂಹ ಪುರಾಣದಲ್ಲಿ ಮಾರ್ಕಂಡೇಯರ ಕಥೆ ಹೇಗಿದೆ ಅನ್ನೋದನ್ನು ಗಮನಿಸುವ. ಮಾರ್ಕಂಡೇಯರಿಗೆ 12 ವರ್ಷ ಆಯುಷ್ಯ ಅಂತ ಇಲ್ಲಿ ತೀರ್ಮಾನ ಆಗಿದೆ. ಬೇರೆ ಕಡೆಯಲ್ಲಿ 9 ವರ್ಷ ಆಯುಷ್ಯ ಅಂತ ಬಂದಿದೆ, ಇಲ್ಲಿ 12 ವರ್ಷ ಆಯುಷ್ಯ ಅಂತ ಬಂದಿದೆ. ಪುರಾಣಗಳಲ್ಲಿ ಇಂತಹ ವಿರೋಧಗಳು ಬಂದಾಗ ಕಲ್ಪಭೇದೇನ ವ್ಯವಸ್ಥಾ ಅನ್ನೋದು ಬಹಳ ಸುಲಭವಾದ ವ್ಯವಸ್ಥೆ. ಒಂದು ಕಲ್ಪದಲ್ಲಿ ಮಾರ್ಕಂಡೇಯನಿಗೆ 9 ವರ್ಷ ಅಂತ ವ್ಯವಸ್ಥೆ ಇತ್ತು, ಇನ್ನೊಂದು ಕಲ್ಪದಲ್ಲಿ ಮಾರ್ಕಂಡೇಯರಿಗೆ 12 ವರ್ಷ ಅಂತ ವ್ಯವಸ್ಥೆ ಇತ್ತು. ಅಂತೂ ಅಲ್ಪಾಯುಷ್ಯ ಅನ್ನೋದರಲ್ಲಿ ವಿವಾದ ಇಲ್ಲ. ಅಲ್ಪಾಯುಷಿ ಅನ್ನೋದನ್ನು ಹೇಳುವುದಕ್ಕೆ ಒಂದು ಸಂಖ್ಯೆ ಮಾತ್ರ, ಅದು ಅಷ್ಟು ಮುಖ್ಯ ಅಲ್ಲ ಅಂತ ಇಟ್ಟುಕೊಂಡು ಇದನ್ನು ವ್ಯವಸ್ಥೆ ಮಾಡಬಹುದು. ಯಾಕಂದರೆ ಪುರಾಣಗಳಲ್ಲಿ ವಿರೋಧ ಬಂದಾಗ ಪರಿಹಾರ ಮಾಡಬೇಕು. ಪರಿಹಾರ ಮಾಡುವುದಕ್ಕೆ ಹಿರಿಯರು ನಿರ್ದೇಶನ ಮಾಡಿದಂತಹ ಮಾರ್ಗಗಳು ಮುಖ್ಯವಾಗ್ತವೆ. ಅದರಲ್ಲಿ ಒಂದು ಮಾರ್ಗ ಶ್ರೀಕೃಷ್ಣನ ಕಥೆ ಮತ್ತು ಶ್ರೀರಾಮಚಂದ್ರನ ಕಥೆಯನ್ನು ಬಿಟ್ಟು ಉಳಿದ ಕಡೆಯಲ್ಲೆಲ್ಲ ಕಲ್ಪಭೇದೇನ ವ್ಯವಸ್ಥೆಯನ್ನು ಮಾಡುವಂಥದ್ದು. ಮಾರ್ಕಂಡೇಯೇನ ಮುನಿನಾ ಕಥಂ ಮೃತ್ಯು ಪರಾಜಿತಃ ಏತದಾಖ್ಯಾಹಿ ಮೇ ಸೂತ ತ್ವಯೈತತ್ ಸೂಚಿತಂ ಪುರ. ಶ್ರೀ ಭರದ್ವಾಜ ಉವಾಚ. ಸೂತರ ಹತ್ರ ಭರದ್ವಾಜರು ಕೇಳ್ತಾರೆ, ಮಾರ್ಕಂಡೇಯ ಹೇಗೆ ಮೃತ್ಯುವನ್ನೇ ಗೆದ್ದು ಬಿಟ್ಟ? ಸೂತರು, ಇದಂತೂ ಮಹದಾಖ್ಯಾನಂ ಭರದ್ವಾಜ ಶೃಣುಷ್ಯಮೇ. ಅದು ದೊಡ್ಡ ಕಥೆ. ದೊಡ್ಡ ಕಥೆ ಅಂದರೆ ಸುಮಾರು 9 ಅಧ್ಯಾಯಗಳಷ್ಟು ವಿಸ್ತೃತವಾಗಿ ಈ ಪುರಾಣದಲ್ಲಿ ಮಾರ್ಕಂಡೇಯರ ಕಥೆ ಇದೆ. ನಾನು ಅದೆಲ್ಲವನ್ನು ಹೇಳ್ತೇನೆ, ಕೇಳು. ಇದರಲ್ಲಿ ಕೆಲವು ಭಾಗ ನಮಗೆ ಬೇರೆ ಕಡೆಯಲ್ಲಿ ಬಂದದ್ದು, ಅದನ್ನು ಬಿಟ್ಟು ಇಲ್ಲಿ ಬಂದ ಪ್ರಮುಖ ವಿಷಯಗಳನ್ನು ನಾವು ನೋಡುವುದಾದರೆ ಇದೊಂದು ಮಹದಾಖ್ಯಾನ. ಮಹರ್ಷಿ ಭೃಗುಗಳು. ಭೃಗು ಅಂದರೆ ಯಾರು? ಸಾಕ್ಷಾತ್ ಚತುರ್ಮುಖ ಬ್ರಹ್ಮನ ಮಗ ಭೃಗು ಮಹರ್ಷಿ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತು ನಾರದರು ಇವರು ಬ್ರಹ್ಮಮಾನಸ ಪುತ್ರರು. ಬ್ರಹ್ಮಮಾನಸ ಪುತ್ರರಲ್ಲಿ ಒಬ್ಬರಾಗಿರತಕ್ಕಂತಹ ಮಹರ್ಷಿ ಭೃಗುಗಳು. ಆ ಭೃಗುಗಳಿಗೆ ಖ್ಯಾತಿ ಅಂತೇಳಿ ಅವರ ಪತ್ನಿ. ಖ್ಯಾತಿಯಲ್ಲಿ ಭೃಗುವಿಗೆ ಆವಿರ್ಭವಿಸಿದ ಮಕ್ಕಳಲ್ಲಿ ಒಬ್ಬ ಮಗ ಮೃಕಂಡು ಅಂತ ಆತನ ಹೆಸರು, ಭಾರ್ಗವ ಮೃಕಂಡು. ಭಾರ್ಗವ ಮೃಕಂಡುವಿನ ಮಗನೇ ಮಾರ್ಕಂಡೇಯ. ಮೃಕಂಡುವಿನ ಮಗ ಅನ್ನೋದು ಮಾರ್ಕಂಡೇಯ ಶಬ್ದದ ಅರ್ಥ. ಆದ್ದರಿಂದ ಈತ ಭೃಗು ಮಹರ್ಷಿಗಳ ಮೊಮ್ಮಗ ಅನ್ನೋ ವಿಷಯ ಗೊತ್ತಿರಬೇಕು ನಮಗೆ. ಭೃಗುಪೌತ್ರೋ ಮಹಾಭಾಗ ಬಾಲತ್ವೇಪಿ ಮಹಾಮತಿ ವವೃಧೇ ವಲ್ಲಭೋ ಬಾಲ ಪಿತ್ರ ತತ್ರ ಕೃತಕ್ರಿಯ. ಭೃಗುಪೌತ್ರನಾದಂತಹ ಈ ಮಹಾಭಾಗ ಬಾಲ್ಯದಿಂದಲೇ ಮಹಾಕಾಂತಿಶಾಲಿಯಾಗಿದ್ದ, ಮಹಾಮತಿಯಾಗಿದ್ದ, ಮಹಾಬುದ್ಧಿಶಾಲಿಯಾಗಿದ್ದ. ಆತನಿಗೆ 5 ವರ್ಷ ಆಗ್ತಾ ಇರಬೇಕಾದರೆ ಕೃತಕ್ರಿಯ, ಅವನ ಯಾವ ಯಾವ ಸಂಸ್ಕಾರಗಳೆಲ್ಲ ಆಗಬೇಕೋ ಆ ಎಲ್ಲ ಸಂಸ್ಕಾರವು 5 ವರ್ಷಕ್ಕೆ ಮುಗಿಯಿತು. ಅಂದರೆ ಉಪನಯನ ಸಂಸ್ಕಾರವನ್ನೂ ಕೂಡ ತಾನು ಮಂತ್ರಾದಿಗಳನ್ನು ಉಚ್ಚರಿಸುವ ಸರ್ವ ಸಮರ್ಥನಾದ ಕಾರಣದಿಂದ 5ನೇ ವರ್ಷಕ್ಕೆ ಆತನಿಗೆ ಅಪ್ಪ ಮಾಡಿದ್ದಾರೆ, ಕೃತಕ್ರಿಯನಾಗಿದ್ದಾನೆ.
ಅಂಥವನಿಗೆ ತಸ್ಮಿನ್ ವೈ ಜಾತ ಮಾತ್ರೇತು ಆಗಮೀ ಕಶ್ಚಿದಬ್ರವೀತ್ ವರ್ಷೇ 12 ಪೂರ್ಣೆ ಮೃತ್ಯುರಸ್ಯ ಭವಿಷ್ಯತಿ. ಮಗು ಹುಟ್ಟಿದ ಸಂದರ್ಭದ ಒಂದು ಘಟನೆ ಏನಂದರೆ, ಒಬ್ಬ ಆಗಮಜ್ಞನಾದಂತಹ ಒಬ್ಬ ವಿಪ್ರೋತ್ತಮ ಅಲ್ಲಿಗೆ ಆಗಮಿಸಿದ್ದ. ಆಗಮಜ್ಞ ಅಂದರೆ ಜ್ಯೋತಿಷ್ಶಾಸ್ತ್ರವನ್ನೂ ಚೆನ್ನಾಗಿ ಬಲ್ಲವ. ಆತ ಈ ಮಗುವಿನ ಜನ್ಮಕಾಲವನ್ನು ಗಮನಿಸಿ ಹೇಳ್ತಾನೆ, ಇವನಿಗೆ ವರ್ಷೇ 12 ಪೂರ್ಣೆ ಮೃತ್ಯುರಸ್ಯ ಭವಿಷ್ಯತಿ. 12ನೇ ವರ್ಷ ತುಂಬುತ್ತಿರಲು ಈತನಿಗೆ ಮೃತ್ಯು ಉಂಟಾಗಿ ಬಿಡುತ್ತದೆ. ಶ್ರುತ್ವಾ ತನ್ಮಾತೃಪಿತರೌ ದುಃಖಿತೌ ತೌ ಬಭೂವತು ಭಿದ್ಯಮಾನ ಹೃದಯೌ ತಂ ನಿರೀಕ್ಷ್ಯ ಮಹಾಮತೆ. ತಂದೆ ತಾಯಿಯರು ತುಂಬ ದುಃಖವಾಯಿತು. ಈ ಮಗುವನ್ನು ನೋಡಿದಾಗ ಈಗಲೇ ಅವರ ಕಣ್ಣಲ್ಲಿ ನೀರು ಊರುವುದಕ್ಕೆ ಪ್ರಾರಂಭವಾಯಿತು. ಇಷ್ಟು ಒಳ್ಳೆ ಬುದ್ಧಿಶಾಲಿಯಾದ ಹುಡುಗ, ಅನೇಕ ವಿಷಯಗಳನ್ನು ಪಾಠ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಕೇಳಿದಂತಹ ಈತ ಇದನ್ನು ಹಾಗೆ ನಮ್ಮ ಮುಂದಿನ ಶಿಷ್ಯ ಪರಂಪರೆಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು, ಆದರೆ ಇವನಿಗೆ ಅಂತಹ ಆಯುಷ್ಯವೇ ಇಲ್ಲವಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಹುಡುಗನಿಗೂ ಗೊತ್ತಾಗಿದೆ ಈ ವಿಷಯ. 5-6 ವರ್ಷದ ಹುಡುಗ. ಅವ ತಂದೆ ಮತ್ತು ತಾಯಿಯರಿಬ್ಬರಿಗೂ ಅದೊಂದು ದಿವಸ ನಮಸ್ಕಾರ ಮಾಡಿದಂತೆ. ಮಾತಾ ಪಿತೃನ್ ನಮಸ್ಕೃತ್ಯ ಪಾದಯೋರ್ ವಿನಯಾನ್ವಿತಃ ತಸ್ಥೌ ತತ್ರ ಗೃಹೇ ಧೀಮಾನ್ ಮಾರ್ಕಂಡೇಯೋ ಮಹಾಮುನಿ. ಅವರಿಗೆ ಪ್ರದಕ್ಷಿಣೆ ಬಂದು ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿ ಮುಂಭಾಗದಲ್ಲಿ ಕೈ ಮುಗಿದುಕೊಂಡು ನಿಂತುಬಿಟ್ಟ. ನಿಂತಾಗ ಅಳ್ತಾ ಇದ್ದಂತಹ ತಂದೆ ತಾಯಿಯರು, ಏನು ಮಗು ಹೀಗೆ ನಿಂತಿದ್ದಿ, ಏನು ಕಥೆ? ಆವಾಗ ಹುಡುಗ ಹೇಳ್ತಾನೆ, ನಿಮ್ಮ ದುಃಖ ನನಗೆ ನೋಡಲಿಕ್ಕೆ ಆಗ್ತಾ ಇಲ್ಲ, ನೀವು ಯೋಚನೆ ಮಾಡಬೇಡಿ, ನಾನು ತಪಸ್ಸು ಮಾಡುವುದಕ್ಕೆ ಹೊರಟಿದ್ದೇನೆ. ತಪಸ್ಸಿನ ಮೂಲಕ ಆಯುಷ್ಯವನ್ನು ಪಡೆದು ಬರ್ತೇನೆ. ನೀವು 12 ವರ್ಷಕ್ಕೆ ನನಗೆ ಮರಣ ಆಗ್ತದೆ ನೀವು ಆಲೋಚಿಸಬೇಡಿ. ನಾನು ಆಯುಷ್ಯವನ್ನು ಹೇಗೆ ಪಡಿಬೇಕು ಅನ್ನುವುದನ್ನು ಹಿರಿಯರಿಂದ ತಿಳಿದುಕೊಂಡು ತಪಸ್ಸಿನ ಮೂಲಕ ಆಯುಃಪ್ರಾಪ್ತಿಯನ್ನು ಪಡೆದು ತಪಸ್ಸಿಗೆ ಏನು ಶಕ್ತಿ ಅಂತ ನಾನು ತೋರಿಸ್ತೇನೆ. ಯಥಾಚಾಹಂ ಚಿರಾಯುಷ್ಯಾಂ ತಥಾ ಕುರಿಯಾಂ ಅಹಂ ತಪಃ. ಹೇಗೆ ನಾನು ಚಿರಾಯು ಆಗ್ತೇನೋ ಆ ರೀತಿಯಲ್ಲಿ ನಾನು ತಪಸ್ಸು ಮಾಡ್ತೇನೆ ಅಂತ ಹೇಳಿ ಅವರನ್ನು ಸಮಾಧಾನ ಮಾಡಿ ಹೊರಟ. ತಂದೆ ತಾಯಿಯರು ಸಮಾಧಾನ ಮಾಡಿಕೊಂಡರು. ಯಾಕಂದರೆ ಇವನು ಮಹಾ ಮೇಧಾವಿ, ಈಗಾಗಲೇ ಅಧೀತ ಸಕಲ ಶಾಸ್ತ್ರ ತತ್ವಜ್ಞ, ಸಕಲ ಶಾಸ್ತ್ರ ತತ್ವವನ್ನು ಅಧ್ಯಯನ ಮಾಡಿ ಅದರ ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದಾನೆ. ಆದ್ದರಿಂದ ಇವ ತಾನು ಹಿಡಿದ ಕೆಲಸ ಬಿಡುವವಲ್ಲ. ಆದ್ದರಿಂದ ಇವನ ತಪಸ್ಸಿನಿಂದ ಇವನಿಗೆ ದೀರ್ಘಾಯುಷ್ಯ ಸಂಪತ್ತಿ ಉಂಟಾಗುವುದಾದರೆ ಅವನಿಗೂ ಒಳ್ಳೆಯದು, ಮಾನವ ಶರೀರದಲ್ಲಿ ಹೆಚ್ಚು ಸಾಧನೆ ಮಾಡಬಹುದು. ನಮಗಂತೂ ಮಗ ಕಣ್ಣ ಮುಂದೆ ತೀರಿ ಹೋದ ಅಂತಕ್ಕಂತಹ ದುಃಖ ಇಲ್ಲ ಅಂತ ಅವನಿಗೆ ಕಷ್ಟಪಟ್ಟು ತಾವು ಆಶೀರ್ವಾದ ಮಾಡಿ ಕಳಿಸಿದರು. ಈತ ತಪಸ್ಸಿಗೋಸ್ಕರ ಗೊಂಡಾರಣ್ಯದ ಒಳಗೆ ಪ್ರವೇಶ ಮಾಡ್ತಾ ಇರುವಾಗ ಅಲ್ಲಿ ಈತನ ಅಜ್ಜನಾದ ಭೃಗು ಮಹರ್ಷಿ ಕಾಣಿಸಿಕೊಂಡ್ರಂತೆ. ಭೃಗುಂ ದದರ್ಶ ಧರ್ಮಜ್ಞಂ ಮಾರ್ಕಂಡೇಯೋ ಮಹಾಮತಿ ಅಭಿವಾದ್ಯ ಯಥಾ ನ್ಯಾಯಂ ಮುನಿಶ್ಚೈವ ಸ ಧಾರ್ಮಿಕಃ. ಮಧ್ಯದಲ್ಲಿ ಸಿಕ್ಕಿದಂತಹ ಭೃಗು ಮಹರ್ಷಿ ಅವರಿಗೆ ಕ್ರಮ ಪ್ರಕಾರ ಅಭಿವಾದನೆ ಮಾಡಿದ. ಯಥಾ ನ್ಯಾಯಂ ಅಭಿವಾದ್ಯ. ತನ್ನ ಗೋತ್ರ ಪ್ರವರ ಭಾರ್ಗವ ಗೋತ್ರ ಅಂತಲೇ ಹೇಳಿದ ಭೃಗುವಿನ ಮುಂದೆ, ತಮ್ಮ ಗೋತ್ರದಲ್ಲಿ ಆವಿರ್ಭವಿಸಿರ್ತಕ್ಕಂಥ ನಾನು ಇವತ್ತು ಮೃಕಂಡುವಿನ ಮಗ ಮಾರ್ಕಂಡೇಯ ಶರ್ಮ ಅಹಂ ಅಭಿವಾದಯೇ ಅಂತ ನಮಸ್ಕಾರ ಮಾಡಿದ. ಗತಾಯುಷಂ ತಥೋ ದೃಷ್ಟ್ವಾ ಪೌತ್ರಂ ಬಾಲಂ ಮಹಾಮತಿ ಭೃಗುರಾಹ ಮಹಾಭಾಗಂ. ಇವನ ಮುಖ ನೋಡಿದಾಗಲೇ ಅವರಿಗೆ ಇನ್ನು ಆಯುಷ್ಯ ಹೆಚ್ಚಿಲ್ಲ ಅಂತ ಕಾಣಿಸ್ತಾ ಇದೆ. ನನ್ನ ವಂಶದಲ್ಲಿ ಬಂದಂತಹ ಈತ ಮೊಮ್ಮಗ ಗತಾಯುಷ್ಕನಾಗಿ ಹೋಗಿದ್ದಾನಲ್ವಾ ಅಂತ ಅವರ ಕಣ್ಣಲ್ಲಿ ಒಂದೆರಡು ತೊಟ್ಟು ನೀರು ಸುರಿಯುತ್ತೆ. ಅವರು ಹೇಳ್ತಾರೆ ಮಗುವನ್ನು ಕುರಿತು, ಯೋಚಿಸಬೇಡ, ನಿನಗೆ ದೀರ್ಘಾಯುಷ್ಯ ಪ್ರಾಪ್ತಿಗೆ ಇರುವಂಥದ್ದು ಒಂದೇ ಒಂದು ಮಾರ್ಗ ಅಂದರೆ ಒಂದು ಮಹಾಮಂತ್ರ ಇದೆ. ಆ ಮಂತ್ರವನ್ನು ನಿನಗೆ ನಾನು ಉಪದೇಶ ಮಾಡ್ತೇನೆ. ಆ ಮಂತ್ರವನ್ನು ಜಪಿಸಿ ಅದರ ಮೂಲಕ ಆಯುಷ್ಯವನ್ನು ಪಡಿ. ಹೀಗೆ ಹೇಳಿ ಭೃಗು ನಾರಾಯಣಂ ಅನಾರಾಧ್ಯ ತಪಸಾ ಮಹತಾಸುತ ಕೋಜೇತುಂ ಶಕ್ನುಯಾನ್ ಮೃತ್ಯುಂ ತಸ್ಮಾತ್ ತಂ ತಪಸಾರ್ಚಯ. ನಾರಾಯಣನನ್ನು ಪೂಜಿಸದೆ ಯಾರು ತಾನೇ ಮೃತ್ಯುವನ್ನು ಗೆಲ್ಲುವುದಕ್ಕೆ ಸಾಧ್ಯ? ಅದರಿಂದ ಮೃತ್ಯುಂಜಯನಾಗಬೇಕು ಅಂತಾದರೆ, ಮೃತ್ಯುವನ್ನೂ ಜಯಿಸಬೇಕು ಅಂತಾದರೆ ನಾರಾಯಣನನ್ನೇ ಭಕ್ತಪ್ರಿಯಂ ಸುರಶ್ರೇಷ್ಠಂ ಭಕ್ತ್ಯಾತ್ಮಂ ಶರಣಂ ವ್ರಜ. ಆ ಭಗವಂತನನ್ನು ಶರಣು ಹೊಂದು ತಪಸಾ ಮಹತ ವತ್ಸ ನಾರಾಯಣ ಮನಾಮಯಂ. ಆ ದೋಷರಹಿತನಾದಂತಹ ನಾರಾಯಣನನ್ನು ಮಹಾತಪಸ್ಸಿನಿಂದ ನೀನು ಒಲಿಸಿಕೋ, ಆವಾಗ ನಿನಗೆ ಅನುಕೂಲ ಆಗ್ತದೆ.
ನಾರಾಯಣನನ್ನು ಒಲಿಸಿಕೊಳ್ಳುವುದಕ್ಕೆ ಮಂತ್ರ ಬೇಕಲ್ಲ, ಮಂತ್ರ ಹೇಳಿಕೊಡ್ತೇನೆ, ಹೇಳು ಏನು. 2 ವಿಷಯ, ಒಂದು ಮಂತ್ರ, ಎರಡನೆಯದ್ದು ಸ್ಥಳ. ನಾನು ಹೇಳಿದ ಸ್ಥಳದಲ್ಲಿ ನಾನು ಉಪದೇಶಿಸುವ ಮಂತ್ರದಿಂದ ದೇವರನ್ನು ಆರಾಧನೆ ಮಾಡು. ಸ್ಥಳ ಯಾವುದು? ತುಂಗಭದ್ರೇತಿ ವಿಖ್ಯಾತ ಯಾ ನದೀ ಸಖ್ಯಪರ್ವತೆ ತತ್ರ ಭದ್ರವಟೇ ವತ್ಸ ತ್ವಂ ಪ್ರತಿಷ್ಠಾಪ್ಯ ಕೇಶವಂ ಆರಾಧಯ ಜಗನ್ನಾಥಂ ಗಂಧಪುಷ್ಪಾದಿ ವಿಕ್ರಮಾತ್. ತುಂಗಭದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿಷಯ, ಆದ್ದರಿಂದ ಇದು ಮಹತ್ವಭೂತವಾದದ್ದು. ತುಂಗಾ ಭದ್ರೇತಿ ವಿಖ್ಯಾತ ಯಾ ನದಿ, ಒಂದು ನದಿ ಇದೆ, ಅದು ಎಲ್ಲಿದೆ? ಸಖ್ಯ ಪರ್ವತೇ, ಸಖ್ಯಾದ್ರಿ, ಸಖ್ಯಾದ್ರಿಯಿಂದ ಹರಿದು ಬರತಕ್ಕಂತಹ, ಸಖ್ಯಾದ್ರಿ ಅಂದರೆ ಇವತ್ತು ಪಶ್ಚಿಮ ಘಟ್ಟಗಳು ಅಂತ ನಾವು ಕರಿತೇವಲ್ವ, ಅದೇ ಸಖ್ಯಾದ್ರಿ, ಸಖ್ಯ ಪರ್ವತ. ಆ ಸಖ್ಯ ಪರ್ವತದಿಂದ ಹರಿದು ಬರತಕ್ಕಂತಹ ತುಂಗಾ ಮತ್ತು ಭದ್ರಾ ಅಂತ 2 ನದಿ ಇದೆ. ಆ 2 ನದಿಗಳು ಸೇರಿ ತುಂಗಭದ್ರಾ ಇದು ವಿಖ್ಯಾತ, ಅದಕ್ಕೆ ತುಂಗಭದ್ರಾ ಅಂತ ಹೆಸರು. ಆ ತುಂಗಭದ್ರದ ತೀರದಲ್ಲಿ ಭದ್ರವಟ ಅಂತ ಒಂದು ಪ್ರದೇಶ ಇದೆ. ಇದು ಎಲ್ಲಿ ಅನ್ನೋದನ್ನು ವಿಮರ್ಶೆ ಮಾಡಬೇಕು. ಭದ್ರವಟ ಭದ್ರಾವತಿಯ ಪಕ್ಕದಲ್ಲಿದೆಯೋ ಅಲ್ಲಿ ಭದ್ರಾ ನದಿ ಮಾತ್ರ ಇರೋದು, ತುಂಗಭದ್ರಾ ಇಲ್ಲ. ಆದರೆ ಭದ್ರವಟ ಅಂತ ಒಂದು ಪ್ರದೇಶ ಇದೆ. ಆ ಭದ್ರವಟ ಅಂತಕ್ಕಂತಹ ತುಂಗಭದ್ರೆಯ ತೀರದ ಪ್ರದೇಶ ಏನಿದೆ, ಅಲ್ಲಿ ನೀನು ಕೇಶವನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೆ ಪೂಜೆಯ ವ್ಯವಸ್ಥೆ ಮಾಡಬೇಕು. ಒಂದು ದೇವಸ್ಥಾನ, ಮುಂದಕ್ಕೆ ಅದು ಪ್ರಸಿದ್ಧವಾಗ್ತದೆ, ಜನರೆಲ್ಲ ಅಲ್ಲಿ ಆರಾಧನೆ ಮಾಡಿ ಮೃತ್ಯುಂಜಯರಾಗ್ತಾರೆ. ಆದ್ದರಿಂದ ಅಲ್ಲಿ ಕೇಶವನನ್ನು ತತ್ರ ತ್ವಂ ಪ್ರತಿಷ್ಠಾಪ್ಯ ಕೇಶವಂ ಆರಾಧಯ ಜಗನ್ನಾಥಂ ಗಂಧಪುಷ್ಪಾದಿಭಿ. ಹೇಗೆ? ಹೃದಯ ಕೃತ್ವ ಇಂದ್ರಿಯ ಗ್ರಾಮಂ ಮನಸ್ಸಂಯಮ್ಯ ತತ್ವತಃ. ಸಮಗ್ರ ಇಂದ್ರಿಯಗಳನ್ನು ಕೂಡ ಹೃದಯದಲ್ಲಿ ಗಟ್ಟಿಗೊಳಿಸಿ ಮನಸ್ಸನ್ನು ಪೂರ್ತಿ ಸಂಯಮನ ಮಾಡಿ ಹೃತ್ಪುಂಡರೀಕೆ ದೇವೇಶಂ ಶಂಖಚಕ್ರ ಗದಾಧರಂ. ಆ ದೇವನ ಸ್ವರೂಪ ಹೇಗಿರಬೇಕು? ಅಚ್ಛವರ್ಣ, ಶುದ್ಧ ಬೆಳ್ಳಗಿರತಕ್ಕಂಥವ, ಶುದ್ಧ ಸ್ವರೂಪ, ಶುದ್ಧ ಬಣ್ಣದವ. ಅಭಯವರ ಕರ, ಒಂದು ಕೈಯಲ್ಲಿ ಅಭಯ ಮುದ್ರೆ, ಮತ್ತೊಂದು ಕೈಯಲ್ಲಿ ವರ ಮುದ್ರೆ. ಅಭಯ ಅಂದರೆ ಎತ್ತಿ ಹಿಡಿದ ಕೈ, ವರ ಅಂದರೆ ಕೆಳಗೆ ಜಾರಿ ಬಿಟ್ಟ ಕೈ. ವರ ಮುದ್ರೆ ಮತ್ತು ಅಭಯ ಮುದ್ರೆ. ಅಭಯವರ ಕರ ಧ್ಯೇಯ ಅಮಿತದ್ಯುತಿ, ಅಮಿತ ಕಾಂತಿಯಿಂದ ತುಂಬಿರತಕ್ಕಂತಹ ಭಗವಂತ. ಅದರ ಜೊತೆಗೆ ಶಂಖಚಕ್ರಗಳನ್ನು 2 ಕೈಗಳಲ್ಲಿ ಆಲೋಚಿಸಬೇಕು. ಶಂಖಚಕ್ರಗಳನ್ನು ಧರಿಸಿ ಅಭಯವರಗಳನ್ನು ತೋರಿಸತಕ್ಕಂತಹ ಭಗವಂತನನ್ನು ಧ್ಯಾನಿಸಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಇಮಂ ಮಂತ್ರಂ ಹಿ ಜಪತೋ ದೇವದೇವಸ್ಯ ಶಾರ್ಂಗಿಣಃ ಪ್ರೀತೋ ಭವತಿ ವಿಶ್ವಾತ್ಮ ಮೃತ್ಯುಂ ಯೇನಾಪನೇಷ್ಯತಿ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಇಲ್ಲಿ ಉಪದೇಶಿಸ್ತಾರೆ ಭೃಗು ಮಹರ್ಷಿಗಳು ತನ್ನ ಮೊಮ್ಮಗನಾದಂತಹ ಮಾರ್ಕಂಡೇಯನಿಗೆ. ಅದರಲ್ಲಿ ಓಂಕಾರ ಆರಂಭದಲ್ಲಿ ಹೇಳಬೇಕು, ಆಮೇಲೆ ನಮಃ ಅನ್ನುವ ಶಬ್ದವನ್ನು ಬಳಸಿ ಮಧ್ಯದಲ್ಲಿ ಭಗವತೆ ಅನ್ನುವ 4 ಅಕ್ಷರದ ಜೊತೆಗೆ ಕೊನೆಗೆ ವಾಸುದೇವಾಯ ಅಂತ ಹೇಳುವ 5 ಅಕ್ಷರಗಳು. ಹೀಗೆ 5, 4, 9 ಆಯಿತು. ನಮಃ ಅನ್ನುವ 2 ಅಕ್ಷರ ಸೇರಿಸಿದರೆ 10, 11 ಆಯಿತು. ಓಂಕಾರವನ್ನು ಸೇರಿಸಿ 12 ಅಕ್ಷರ, ಅದರ ಆದಿಯಲ್ಲೂ ಒಂದು ಓಂಕಾರವನ್ನು ಸೇರಿಸಿ ಕೊನೆಯಲ್ಲೂ ಮತ್ತೊಂದು ಓಂಕಾರವನ್ನು ಸೇರಿಸಿ ಒಟ್ಟು 3 ಓಂಕಾರಗಳಿಂದ ಕೂಡಿರತಕ್ಕಂತಹ ದ್ವಾದಶಾಕ್ಷರ ಮಂತ್ರವನ್ನು ನೀನು ಪಠಿಸಬೇಕು. ಇಮಂ ಮಂತ್ರಂ ಹಿ ಜಪತಃ, ಈ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸ್ತಕ್ಕಂತಹ ಯಾವ ವ್ಯಕ್ತಿ ಇದ್ದಾನೆ, ತಸ್ಯ ಪ್ರೀತೋ ಭವತಿ ವಿಶ್ವಾತ್ಮ, ಸರ್ವಾಂತರ್ಯಾಮಿಯಾದಂತಹ ಭಗವಂತ ಪ್ರೀತನಾಗ್ತಾನೆ. ಮೃತ್ಯುಂ ಏನ ಅಪನೇಷ್ಯತಿ, ತನ್ನ ಪ್ರೀತಿಯಿಂದಲೇ ಆತ ನಿನ್ನ ಮೃತ್ಯುವನ್ನು ದೂರ ಮಾಡ್ತಾನೆ. ಅದನ್ನು ವಾಸುದೇವನನ್ನು ಸಾಕ್ಷಾತ್ಕರಿಸಿಕೊಂಡರೆ ಆತ ದೀರ್ಘಾಯುಷಿಯಾಗ್ತಾನೆ. ಇದಕ್ಕೆ ಧ್ರುವನನ್ನು ನಾವು ದೃಷ್ಟಾಂತವಾಗಿ ಕೊಡಬಹುದು, ಇಲ್ಲಿಲ್ಲ, ಆದರೆ ಧ್ರುವನ ಕಥೆ. ಧ್ರುವನೂ ಕೂಡ ಈ ದ್ವಾದಶಾಕ್ಷರ ಮಂತ್ರದಿಂದ ವಾಸುದೇವನನ್ನು ಸ್ಮರಿಸಿ ವಾಸುದೇವನನ್ನು ಆರಾಧಿಸಿ ವಾಸುದೇವನನ್ನು 6 ತಿಂಗಳಿನಲ್ಲಿ ತಾನು ಸಾಕ್ಷಾತ್ಕರಿಸಿಕೊಂಡು ಆ ಕಾರಣದಿಂದ ದೀರ್ಘಾಯುಷ್ಮಂತನಾದ. ಆತನಿಗೆ 36,000 ವರ್ಷ ಆತ ರಾಜ್ಯಭಾರವನ್ನು ಮಾಡಿ ನಂತರದಲ್ಲಿ ಶಾಶ್ವತವಾದ ಧ್ರುವ ಪದವಿಯನ್ನು ಪಡಿತಾನೆ. ಈ ಧ್ರುವತ್ವವನ್ನು ಹೊಂದುವುದಕ್ಕೆ ಕಾರಣ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಉಪಾಸನೆ. ಇಲ್ಲೂ ಕೂಡ ಭೃಗುಗಳು ಹೇಳುವುದು, ನೀನು ವಾಸುದೇವ ದ್ವಾದಶಾಕ್ಷರ ಮಂತ್ರದ ಉಪಾಸನೆ ಮಾಡು, ಅದರಿಂದ ನೀನು ಮೃತ್ಯುವನ್ನು ಗೆಲ್ತಿ. ಇಷ್ಟು ಭೃಗುಗಳಿಂದ ಉಪದೇಶ ಪಡೆದಂತಹ ಆತ ಭೃಗುಗಳಿಗೆ ನಮಸ್ಕಾರ ಮಾಡಿ
ಸಖ್ಯ ಪರ್ವತದ ಪ್ರತ್ಯಂತ ಪ್ರದೇಶಕ್ಕೆ, ಪಾದ ಪ್ರದೇಶಕ್ಕೆ ಅಂದರೆ ತಪ್ಪಲು ಪ್ರದೇಶಕ್ಕೆ ಬರ್ತಾನೆ. ಅಲ್ಲಿ ಭದ್ರಾಯಾ ತಟಮುತ್ತಮಂ, ಈಗ ತುಂಗಭದ್ರೆ ಅಂತ ಹೇಳುವುದಿಲ್ಲ, ಭದ್ರಾ ಅಂತ ಕರೀತಾರೆ. ಭದ್ರಾ ನದಿಯ ತಟಕ್ಕೆ ಬರ್ತಾನೆ. ನಾನಾ ಅದ್ರುಮಲತಾ ಕೀರ್ಣಂ ನಾನಾ ಪುಷ್ಪೋಪಶೋಭಿತಂ ಅಂತಹ ಒಂದು ಶುದ್ಧವಾದ ಪ್ರದೇಶಕ್ಕೆ ಬಂದು ತತ್ರ ವಿಷ್ಣುಂ ಪ್ರತಿಷ್ಠಾಪ್ಯ ಗಂಧ ಧೂಪಾದಿ ವಿಕ್ರಮಾತ್ ಪೂಜಯಾಮಾಸ ದೇವೇಶಂ ಮಾರ್ಕಂಡೇಯೋ ಮಹಾದ್ಯುತಿ ನಿರಾಹಾರೋ ಮುನಿಸ್ತತ್ರ. ಅಲ್ಲಿ ಭಗವಂತನ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ. ವಾಸುದೇವ ರೂಪದಿಂದಲೇ ಶಿಲಾಮಯವಾದ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಭಗವಂತನನ್ನು ತಾನು ನಿರಾಹಾರನಾಗಿ ಕುಳಿತು ಪೂಜೆ ಮಾಡ್ತಾನೆ. ಏಕಂ ವರ್ಷಂ ಅತಂದ್ರಿತಃ, 1 ವರ್ಷದ ತನಕ ಊಟ ಮಾಡಲಿಲ್ಲಂತೆ. ನಿರಾಹಾರೋ ಮುನಿಸ್ತತ್ರ ವರ್ಷಮೇಕಂ ಅತಂದ್ರಿತಃ ಮಾತ್ರೋತ್ಕಾಲೇ ತ್ವಾಸನ್ನೇ ದಿನೇ ತತ್ರ ಮಹಾದ್ಯುತಿ ಸ್ನಾತ್ವಾ ಯಥೋಕ್ತ ವಿಧಿನಾ. ಯಥೋಕ್ತ ವಿಧಿಯಿಂದ ಪ್ರತಿನಿತ್ಯ ಸ್ನಾನ ಮಾಡುವುದು, ಆ ದೇವಸ್ಥಾನದಲ್ಲಿರುವ ತನ್ನಿಂದ ಪ್ರತಿಷ್ಠಾಪಿತವಾದ ಭಗವಂತನ ಆರಾಧನೆ ಮಾಡುವುದು, ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಸಹಸ್ರ ಸಂಖ್ಯೆಯಲ್ಲಿ ಜಪಿಸತಕ್ಕಂಥದ್ದು. ಈ ರೀತಿಯಾದ ಭಗವಂತನನ್ನು ಪ್ರತಿಮೆಯಲ್ಲಿ ಪೂಜಿಸಿದ. ಕೆಲ ಕಾಲಾನಂತರದಲ್ಲಿ ಪ್ರತಿಮೆಯಲ್ಲಿ ಪೂಜಿತವಾದ ಭಗವಂತನನ್ನು ಹೃದಯದಲ್ಲಿ ಓಂಕಾರೋಚ್ಚಾರಣಾತ್ ಧೀಮಾನ್ ಹೃತ್ಪದ್ಮಂ ಸವಿಕಾಸಯನ್, ಓಂಕಾರದ ಮೂಲಕ ಹೃದಯ ಕಮಲವನ್ನು ಅರಳಿಸಿ ತನ್ಮತೆ ರವಿ ಸೋಮಾಗ್ನಿ ಮಂಡಲಾನಿ ಯಥಾಕ್ರಮಂ, ಆ ಹೃದಯ ಕಮಲವನ್ನು ಅರಳಿಸಿದ ಮೇಲೆ ಅಲ್ಲಿ ರವಿಮಂಡಲ ಅಂದರೆ ಸೂರ್ಯಮಂಡಲ, ಸೋಮಮಂಡಲ ಮತ್ತು ಅಗ್ನಿಮಂಡಲ, ಈ 3 ಮಂಡಲಗಳು. ರವಿಮಂಡಲ ಅಂದರೆ ವೃತ್ತಾಕಾರವಾದದ್ದು, ಸೋಮಮಂಡಲ ರವಿಮಂಡಲ ದ್ವಾದಶಾರ ಅಂದರೆ 12 ಕೋನಗಳುಳ್ಳಂತಹ ರವಿಮಂಡಲ, ಅದರ ಮೇಲೆ ವೃತ್ತಾಕಾರವಾಗಿರತಕ್ಕಂತಹ ಚಂದ್ರಮಂಡಲದ ಮೇಲೆ ತ್ರಿಕೋನಾಕಾರವಾದಂತಹ ಅಗ್ನಿಮಂಡಲ. ಇವುಗಳನ್ನಷ್ಟನ್ನು ಹೃದಯದಲ್ಲೇ ಧ್ಯಾನ ಮಾಡಿಕೊಂಡು ಕಲ್ಪಯಿತ್ವಾ ಹರೇಃ ಪೀಠಂ ತಸ್ಮಿನ್ ದೇಶೇ ಸನಾತನಂ, ಆ ಅಡಿಯಲ್ಲಿರುವ ಸೂರ್ಯಮಂಡಲದ ಮೇಲೆ ಚಂದ್ರಮಂಡಲ. ಇಲ್ಲಿ ಸೂರ್ಯಮಂಡಲ ಚಂದ್ರಮಂಡಲ ಅಂದರೆ ಹೊರಗೆ ಕಾಣಿಸುವಂಥದ್ದಲ್ಲ, ಅದೊಂದು ಆಗಮೋಕ್ತವಾದಂತಹ ಒಂದು ಪೀಠ, ಒಂದು 12 ಕೋನವುಳ್ಳಂತಹ ಪೀಠ ರವಿಮಂಡಲ, ವೃತ್ತಮಂಡಲ, ಆಮೇಲೆ ತ್ರಿಕೋನಮಂಡಲ. ಇದಕ್ಕೇನೆ ರವಿ, ಚಂದ್ರ ಮತ್ತು ಅಗ್ನಿಮಂಡಲ ಅಂತ ಕರೆಯುವುದು. ಇದನ್ನು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅದರ ಮೇಲೆ ಭಗವಂತನ ಪೀಠವನ್ನು ಪರಿಕಲ್ಪಿಸಿಕೊಳ್ತಾನೆ. ಭಗವಂತನ ಪೀಠ ಅಂದರೆ ಇಡೀ ಬ್ರಹ್ಮಾಂಡವೇ ಭಗವಂತನ ಪೀಠ. ಅಂತಹ ಪೀಠಂ ತಸ್ಮಿನ್ ದೇಶೇ ಸನಾತನಂ, ಆ ಪೀಠದಲ್ಲಿ ಪೀತಾಂಬರಧರಂ ಕೃಷ್ಣಂ, ಪೀತಾಂಬರಧರನಾದಂತಹ ಭಗವಂತನನ್ನು ಭಾವಪುಷ್ಪೈ ಸಮಭ್ಯರ್ಚ್ಯ ಮನಸ್ತಸ್ಮಿನ್ ನಿವೇಶ್ಯ ಚ, ಅಷ್ಟಭಿರ್ಭಾವಪುಷ್ಪೈ, 8 ಭಾವಪುಷ್ಪ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ ಅಂತ ಬಹಳ ಪ್ರಸಿದ್ಧವಾದದ್ದಲ್ವಾ. ಅಂತಹ ಅಹಿಂಸಾ, ಇಂದ್ರಿಯ ನಿಗ್ರಹ, ಜ್ಞಾನಂ ಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವ. ಹೀಗೆ ಧ್ಯಾನವೆಂಬಂತಹ ಪುಷ್ಪವನ್ನು ಭಗವಂತನಿಗೆ ಭಾವಪುಷ್ಪಗಳನ್ನು ನಿವೇದನೆ ಮಾಡ್ತಾ ಪೂಜಿಸಿದ. ಜೊತೆಗೆ ಮಂತ್ರಂ ಉದೀರಯನ್, 12 ಮಂತ್ರವನ್ನು ಚೆನ್ನಾಗಿ ಉಚ್ಚರಿಸ್ತಾ ಭಗವಂತನನ್ನು ವಿಶೇಷವಾಗಿ ಪೂಜೆ ಮಾಡಿದ. ಈ ರೀತಿ ಆತ ದೀರ್ಘಕಾಲ ತಪಸ್ಸು ಮಾಡಿದರೆ ವರ್ಷ ದಾಟ್ತಾ ಇದೆ. 11 ವರ್ಷ ದಾಟಿತು, 12 ವರ್ಷ ಬರತಕ್ಕಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಆತನನ್ನು ಎಳ್ಕೊಂಡು ಹೋಗುವುದಕ್ಕೋಸ್ಕರ ಪಾಶಹಸ್ತಾಸ್ತು ತಮ್ನೇತುಂ, ಪಾಶಹಸ್ತರಾಗಿ ಅವನನ್ನು ಹಿಡ್ಕೊಂಡು ಹೋಗುವುದಕ್ಕೆ ಬಂದರು. ಯಾರು? ವಿಷ್ಣು ದೂತೈಸ್ತು ತೇಹತಾಹ ತಥೋ ಯಮ ಅಜ್ಞಯ ತತ್ರ ಆಗತ ಯಮಕಿಂಕರಾಹ. ಪಾಶಹಸ್ತರಾಗಿ ಯಮಕಿಂಕರರು ಅಲ್ಲಿಗೆ ಆಗಮಿಸಿದರು. ಆದರೆ ವಿಷ್ಣು ದೂತೈಸ್ತು ತೇಹತಾಹ, ವಿಷ್ಣು ದೂತರು ಅವರನ್ನು ಹೊಡೆದು ಓಡಿಸಿದ್ರಂತೆ. ಹತಾಹ ಅಂದರೆ ಸಾಯಿಸಲ್ಪಟ್ಟರು ಅಂತ ಅರ್ಥ ಅಲ್ಲ. ಹಿಂಸಾಗತ್ಯೋ, ಹಿಂಸೆ ಅಂದರೆ ಹೊಡೆದು, ಯಾರು ನೀವು ಮುಟ್ಟುವುದು ವಿಷ್ಣು ಭಕ್ತನನ್ನು ಅಂತ ಹೇಳಿ ಅವನನ್ನು ಓಡಿಸಿದರು. ಶಲೈ ಪ್ರಹನ್ಯಮಾನಾಸ್ತು ದ್ವಿಜಂ ಮುಕ್ತ ಯಯುಸ್ತದಾ, ಪೆಟ್ಟು ತಿಂದಂತಹ ಅವರು ಈ ವಿಪ್ರನನ್ನು ಬಿಟ್ಟು ತಾವು ಹೊರಟರು. ಆಗ ವಿಷ್ಣುದೂತರು ಹೇಳ್ತಾರೆ, ಯತ್ರ ನ ಸ್ವಾಮಿನೋ ನಾಮ ಲೋಕನಾಥಸ್ಯ ಶಾರ್ಂಗಿಣಃ ಕೋಯಮಸ್ತತ್ರ ಮೃತ್ಯುರ್ವಾ ಕಾಲಃ ಕಲಯತಾಂಬರಃ. ನಮ್ಮ ಸ್ವಾಮಿಯಾದಂತಹ ಶ್ರೀಕೃಷ್ಣನ ನಾಮ ಯಾರ ಬಾಯಿಯಿಂದ ಹೊರಗೆ ಬರ್ತದೋ ಅಂಥವನನ್ನು ಹಿಡಿಯುವುದಕ್ಕೆ ಯಮ ಎಲ್ಲಿ ಬರುವುದಕ್ಕೆ ಸಾಧ್ಯ? ಮೃತ್ಯು, ಕಾಲ ಯಾರು ತಾನೇ ಅವರನ್ನು ಮುಟ್ಟುವುದಕ್ಕೆ ಸಾಧ್ಯ?
ಆಗತ್ಯ ಸ್ವಯಮೇವಾಹ ಮೃತ್ಯು ಪಾರ್ಶ್ವಂ ಮಹಾತ್ಮನಃ ಮಾರ್ಕಂಡೇಯಸ್ಯ ಬಭ್ರಾಮ ವಿಷ್ಣು ಕಿಂಕರ ಶಂಕಯ ತೇಪಿ ಉದ್ಯಮ್ಯ ಆಶು ಮುಸಲಂ ಅನಾಯಾಸಾನ್ ವಿಷ್ಣು ಕಿಂಕರಾಃ ವಿಷ್ಣುಆಜ್ಞೆಯ ಹನಿಷ್ಯಾಮೋ ಮೃತ್ಯು ಮಧ್ಯೇತಿ ಸಂಸ್ಥಿತಾಃ. ಸಾಕ್ಷಾತ್ ಮೃತ್ಯುವೇ ಬಂದ. ಮೃತ್ಯು ಅಂದರೆ ಯಮಭ್ರಾತ ಅಂತ, ಅವನೊಬ್ಬ ಮೃತ್ಯು ಬಂದು ಈತನ ಹತ್ತಿರ ಇವನನ್ನು ಹೇಳ್ಕೊಂಡು ಹೋಗಲೇಬೇಕು, ಯಾಕಂದರೆ ನಾವು ವಿಧಿ ನಿಯತರು, ವಿಧಿಯ ಪ್ರಕಾರ ಈತನ ಆಯುಷ್ಯ ಮುಗ್ದಿದೆ ಅಂತ ಬಂದರೆ ವಿಷ್ಣುವಿನ ಆಜ್ಞೆ ಇದೆ, ಇವನನ್ನು ಮುಟ್ಟಿದರೆ ಸಾಯ್ತಿ ಜಾಗ್ರತೆ ಅಂತ ವಿಷ್ಣು ದೂತರು ಜಾಗ್ರತೆ ಹೇಳಿದರು. ಅಂತೂ ವಿಷ್ಣುವಿನಲ್ಲೇ ಮನಸ್ಸು ಹಾಕಿಕೊಂಡು ತಪಸ್ಸಿನಲ್ಲಿ ನಿರತನಾದಂತಹ ಈತನನ್ನು ಮೃತ್ಯುವು ಮುಟ್ಟದೇ ಇರುವ ಹಾಗೆ ವಿಷ್ಣು ದೂತರು ಸಂರಕ್ಷಣೆ ಮಾಡಿದರಂತೆ. ಇದರಿಂದ ಭಗವಂತ ಪ್ರೀತನಾಗಿ ನಾರಾಯಣ ಪ್ರೀತನಾಗಿ ಇವನ ಮುಂದೆ ಮೈದೋರಿದಂತಹ ಭಗವಂತನನ್ನು ಈತ ವಿಶೇಷವಾಗಿ ಸ್ತೋತ್ರ ಮಾಡ್ತಾನೆ. ಮಾರ್ಕಂಡೇಯ ಮಾಡಿದಂತಹ ಸ್ತೋತ್ರ ಸುಭಾಷಿತೇನ ಮನಸ ತೇನ ತುಷ್ಟಾವ ಮಾಧವಂ. ಆ ಸ್ತೋತ್ರ ಬಹಳ ಸುಂದರವಾಗಿದೆ, ಬಹಳ ಲಘು ಲಲಿತವಾದಂತಹ ಸ್ತೋತ್ರಗಳು. ನಾರಾಯಣಂ ಸಹಸ್ರಾಕ್ಷಂ ಪದ್ಮನಾಭಂ ಪುರಾತನಂ ಪ್ರಣತೋಸ್ಮಿ ಹೃಷಿಕೇಶಂ ಕಿಮ್ಮೇ ಮೃತ್ಯು ಕರಿಷ್ಯತಿ. ಈ ಸ್ತೋತ್ರವನ್ನು ಮೃತ್ಯುನಾಶನ ಸ್ತೋತ್ರ ಅಂತಲೇ ಕರೀತಾರೆ. ಅವ ಹೇಳ್ತಾನೆ, ಗೋವಿಂದಂ ಪುಂಡರೀಕಾಕ್ಷಂ ಅನಂತಂ ಅಜಂ ಅವ್ಯಯಂ ಕೇಶವಂಚ ಪ್ರಪನ್ನೋಸ್ಮಿ ಕಿಮ್ಮೇ ಮೃತ್ಯು ಕರಿಷ್ಯತಿ. ಇಲ್ಲಿ ಕಿಮ್ಮೇ ಮೃತ್ಯು ಕರಿಷ್ಯತಿ ಅನ್ನೋದು ಇದರ ಪಲ್ಲವಿ. ಮೃತ್ಯು ನನಗೇನು ಮಾಡುತ್ತೆ ಹೇಳು, ಯಾಕಂದರೆ ಭಗವಂತನನ್ನು ಶರಣು ಹೊಂದಿದ್ದೇನೆ. ವಾಸುದೇವಂ ಜಗದ್ಯೋನಿಂ ಭಾನುವರ್ಣಂ ಅತೀಂದ್ರಿಯಂ ದಾಮೋದರಂ ಪ್ರಪನ್ನೋಸ್ಮಿ ಕಿಮ್ಮೇ ಮೃತ್ಯು ಕರಿಷ್ಯತಿ. ಪ್ರಪನ್ನೋಸ್ಮಿ ಅಂದರೆ ಶರಣು ಹೊಂದಿದ್ದೇನೆ. ಶಂಖಚಕ್ರಧರಂ ದೇವಂ ಛನ್ನರೂಪಿಣಮಚ್ಯುತಂ ಅಧೋಕ್ಷಜಂ ಪ್ರಪನ್ನೋಸ್ಮಿ ಕಿಮ್ಮೇ ಮೃತ್ಯು ಕರಿಷ್ಯತಿ. ವಾರಾಹಂ ವಾಮನಂ ವಿಷ್ಣುಂ ನರಸಿಂಹಂ ಜನಾರ್ದನಂ ಮಾಧವಂಚ ಪ್ರಪನ್ನೋಸ್ಮಿ ಕಿಮ್ಮೇ ಮೃತ್ಯು ಕರಿಷ್ಯತಿ. ವರಾಹ ವಾಮನ ಮೊದಲಾದಂತಹ ರೂಪವನ್ನು ಹೊಂದಿದ ಭಗವಂತನನ್ನು ಶರಣು ಹೊಂದಿದ್ದೇನೆ. ಪುರುಷಂ ಪುಷ್ಕರಂ ಪುಣ್ಯಂ, ಪಕಾರದಿಂದ ಸುರಾಗುವ ಶಬ್ದಗಳು. ಪುರುಷಂ ಪುಷ್ಕರಂ, ಪುಷ್ಕರ ಅಂತ ದೇವರಿಗೆ ಹೆಸರು. ಪುಷ್ಕರ ಅಂತೇಳಿದರೆ ಎಲ್ಲರನ್ನು ಮುಂದೆ ದಬ್ಬುವವ ಅಂತ, ಪುಷ್ ಮಾಡುವವ ಅಂತ ಸಾಮಾನ್ಯ ಅರ್ಥ ಆಗ್ತದೆ. ಪುಷ್ಕರ ಅಂತ ಹೇಳಿದರೆ ಮುಂದೆ ದಬ್ಬುವವ, ಅದು ಅರ್ಥ ಇದೆ ಅದಕ್ಕೆ. ಈ ಆನೆಯ ಸೊಂಡಿಲಿಗೆ ಪುಷ್ಕರ ಅಂತ ಹೆಸರು. ಆನೆಯ ಸೊಂಡಿಲನ್ನು ಪುಷ್ಕರ ಅಂತ ಯಾಕೆ ಕರೆಯುವುದು? ಆನೆಯ ಸೊಂಡಿಲು ಮುಂಭಾಗದಲ್ಲಿದ್ದುಕೊಂಡು ಆ ಆನೆ ಮಾಡುವ ಕೆಲಸವನ್ನೆಲ್ಲ ಅದು ಮಾಡ್ತದೆ. ಆನೆಯ ಸೊಂಡಿಲಿಗೆ ಎರಡು ಹೆಸರಿದೆ, ಕರ ಮತ್ತು ಪುಷ್ಕರ. ಕರಿ ಅಂದರೆ ಆನೆ, ಕರ ಉಳ್ಳದ್ದು, ಸೊಂಡಿಲು ಉಳ್ಳದ್ದು. ಪುಷ್ಕರಿ ಅಂದರೂ ಆನೆ, ಪುಷ್ಕರ ಉಳ್ಳದ್ದು ಅಂತ ಅರ್ಥ. ಇನ್ನೊಂದು ಪುಷ್ಕರ ಶಬ್ದಕ್ಕೆ ಅರ್ಥ ಕಮಲ. ಪುಷ್ಕರಿಣಿ ಅಂತ ಹೇಳಿದರೆ ಕಮಲದಿಂದ ತುಂಬಿದಂತಹ ಸರೋವರ ಅಂತ ಅರ್ಥ. ಸ್ವಾಮಿ ಪುಷ್ಕರಿಣಿ ತೀರೆ ರಮಯಾ ಸಹ ಮೋದತೆ ಅಂತೇವಲ್ಲ. ಪುಷ್ಕರಿಣಿ ಅಂದರೆ ಪುಷ್ಕರ ಉಳ್ಳಂತಹ ಸರೋವರ ಅಂತ ಅರ್ಥ. ಇಲ್ಲಿ ಭಗವಂತನಿಗೆ ಪುಷ್ಕರ ಅಂತ ಹೆಸರು ಯಾಕೆ? ಎಲ್ಲರನ್ನೂ ಮುಂದೆ ನಿಲ್ಲಿಸಿ ಎಲ್ಲ ಕೆಲಸವನ್ನು ತಾನೇ ಮಾಡುವವ ಅಂತ ಅರ್ಥ. ಪುಷ್ಟಂ ಕರೋತಿ ಇತಿ ಪುಷ್ಕರ. ಪುರುಷಂ ಪುಷ್ಕರಂ ಪುಣ್ಯಂ ಕ್ಷೇಮ ಬೀಜಂ ಜಗತ್ಪತಿಂ. ಕ್ಷೇಮ ಬೀಜ, ನಮ್ಮೆಲ್ಲರ ಕ್ಷೇಮಕ್ಕೆ ಮೂಲ ಕಾರಣ ಭಗವಂತ. ಲೋಕನಾಥಂ ಪ್ರಪನ್ನೋಸ್ಮಿ ಕಿಮ್ಮೇ ಮೃತ್ಯು ಕರಿಷ್ಯತಿ. ಭೂತಾತ್ಮಾನಂ ಮಹಾತ್ಮಾನಂ ಜಗದ್ಯೋನಿಂ ಅಯೋನಿಜಂ ವಿಶ್ವರೂಪಂ ಪ್ರಪನ್ನೋಸ್ಮಿ ಕಿಮ್ಮೇ ಮೃತ್ಯು ಕರಿಷ್ಯತಿ. ಭಗವಂತ ವಿಶ್ವರೂಪ, ಪ್ರಪಂಚವೇ ಆತನ ರೂಪ. ಯಾಕಂದರೆ ಪ್ರಪಂಚದೆಲ್ಲವೂ ಎಲ್ಲ ಕಡೆಯೂ ಆತ ತುಂಬಿದ್ದಾನೆ. ಅವನ ಶರೀರ ಇದ್ದ ಹಾಗೆ ಪ್ರಪಂಚ. ಆದ್ದರಿಂದ ಪ್ರಪಂಚ ವಿಶ್ವರೂಪ. ಜೊತೆಗೆ ಎಲ್ಲ ರೂಪವನ್ನೂ ಧರಿಸಬಲ್ಲಂತಹ ಸಮರ್ಥ, ಸರ್ವರೂಪವನ್ನೂ ಸ್ವೀಕಾರ ಮಾಡ್ತಕ್ಕಂಥವ. ಸಹಸ್ರ ಶಿರಸಂ ದೇವಂ ವ್ಯಕ್ತಾವ್ಯಕ್ತಂ ಸನಾತನಂ ಮಹಾಯೋಗಂ ಪ್ರಪನ್ನೋಸ್ಮಿ ಕಿಮ್ಮೇ ಮೃತ್ಯು ಕರಿಷ್ಯತಿ. ಇಷ್ಟು ಮೃತ್ಯು ಹರ ಸ್ತೋತ್ರ ಅಂತ ಪ್ರಸಿದ್ಧವಾದ ಸ್ತೋತ್ರ. ಇತ್ಯುದೀರಿತಮಾಕರ್ಣ್ಯ ಸ್ತೋತ್ರಂ ತಸ್ಯ ಮಹಾತ್ಮನಃ ಅಪಯಾತಸ್ತತೋ ಮೃತ್ಯು ವಿಷ್ಣುದೂತೈಶ್ಚ ಪೀಡಿತಃ. ಇವನಿಷ್ಟು ಸ್ತೋತ್ರ ಹೇಳಿದ್ದೇ ತಡ,
ಆ ಸ್ತೋತ್ರ ಕೇಳಿದಂತಹ ಮೃತ್ಯುದೂತರು ಅಲ್ಲಿ ಬಂದಿದ್ರಲ್ವ, ಸ್ವತಃ ಮೃತ್ಯು ಬಂದಿದ್ದಲ್ವ, ಅವನು ತನ್ನ ದೂತರ ಜೊತೆಗೆ ಓಡಿ ಹೋಗಿಬಿಟ್ಟಂತೆ. ಈ ಮೃತ್ಯುಹರ ಸ್ತೋತ್ರವನ್ನು ಕೇಳಿ ಆತ ಓಡಿ ಹೋದ. ವಿಷ್ಣುದೂತರು ಕೂಡ ಪೀಡಿಸಿದ್ದಾರೆ ಅವನನ್ನು ಅಂತೂ ಹೊರಟ. ಹೀಗೆ ಈ ಮೃತ್ಯುಹರ ಸ್ತೋತ್ರದಿಂದ ಭಗವಂತ ನಾರಾಯಣನನ್ನು ಸ್ತುತಿಸಿ ಭಗವಂತನನ್ನು ತನ್ನ ಹೃದಯದಲ್ಲೇ ತುಂಬಿಸಿಕೊಂಡು ಆ ಸರ್ವೋತ್ತಮನಾದ ನರಸಿಂಹನಾಮಕನಾದಂತಹ ಭಗವಂತನ ಅನುಗ್ರಹದಿಂದ ಈತ ಮೃತ್ಯುಂಜಯನಾದ, ಮೃತ್ಯುವನ್ನು ಗೆದ್ದ. ಇದನ್ನು ಹೇಳಿ ಕೊನೆಗೆ ಯೈದಂ ಪಠತೆ ಭಕ್ತ್ಯ, ಈ ಸ್ತೋತ್ರವನ್ನು ನಾನು ಪೂರ್ತಿ ಇಲ್ಲಿ ಓದಿದ್ದು ಯಾಕೆ ಅಂತೇಳಿದರೆ ಇದಕ್ಕೊಂದು ಮಹತ್ವ ಇದೆ. ಯೈದಂ ಪಠತೆ ಭಕ್ತ್ಯ ತ್ರಿಕಾಲಂ ನಿಯತ ಶುಚಿ, ಮೂರೂ ಕಾಲದಲ್ಲೂ ಕೂಡ ಶುಚಿಯಾಗಿ ಮಡಿಯಲ್ಲಿ ಈ ಸ್ತೋತ್ರವನ್ನು ಯಾರು ಪಠಿಸುತ್ತಾನೋ ನಾಕಾಲೇ ತಸ್ಯ ಮೃತ್ಯು ಸ್ಯಾತ್ ನರಸ್ಯಾಚ್ಯುತಚೇತಸಃ, ಅಚ್ಯುತನಲ್ಲೇ ಮನಸ್ಸಿಟ್ಟಂತಹ ಆ ನರನಿಗೆ ಅಕಾಲದಲ್ಲಿ ಮೃತ್ಯು ಉಂಟಾಗುವುದಿಲ್ಲ. ಅಕಾಲ ಮೃತ್ಯು ಪರಿಹಾರಕವಾದಂತಹ ಮಂತ್ರ ಇದು. ಹೃತ್ಪದ್ಮ ಮಧ್ಯೆ ಪುರುಷಂ ಪುರಾಣಂ ನಾರಾಯಣಂ ಶಾಶ್ವತಮಾದಿದೇವಂ ಸಂಚಿತ್ಯ ಸೂರ್ಯಾದಪಿ ರಾಜಮಾನಂ ಮೃತ್ಯುಂ ಸ ಯೋಗಿ ಜಿತವಾನಸ್ತದೈವ. ಇಂತಹ ಭಗವಂತ ನಾರಾಯಣನನ್ನು ಹೃತ್ಪದ್ಮ ಮಧ್ಯದಲ್ಲಿ ಧ್ಯಾನ ಮಾಡಿದಂತಹ ಆ ಯೋಗಿ ಮಾರ್ಕಂಡೇಯ ಆಗಲೇ ಮೃತ್ಯುವನ್ನು ಗೆದ್ದು ಬಿಟ್ಟ. ಮುಂದಿನ ಅಧ್ಯಾಯ ಹೇಳ್ತದೆ, ಮೃತ್ಯುಶ್ಚ ಕಿಂಕರಾಶ್ಚೈವ ವಿಷ್ಣುದೂತೈ ಪ್ರಪೀಡಿತಾ ಸ್ವರಾಜ್ಞಸ್ತೇನು ನಿರ್ವೇಶಂ ಗತ್ವಾತೆ ಚಕ್ರುಷುರ್ಭೃಶಂ. ಈ ವಿಷಯ ಬಹುಶಃ ಬೇರೆ ಪುರಾಣಗಳಲ್ಲೆಲ್ಲ ಶ್ರುತವಾದದ್ದು. ಯಮದೂತರು ಅಲ್ಲಿಂದ ಓಡಿ ಹೋದ್ರ, ಸ್ವತಃ ಮೃತ್ಯು ಅಂದರೆ ಯಮನ ಭ್ರಾತೃ ಮೃತ್ಯು ಅವನು ಓಡಿ ಹೋದ್ನ. ಹೋದವರು ಯಮನ ಲೋಕಕ್ಕೆ ಹೋಗಿ ಯಮನ ಮುಂದೆ ದೂರು ಹೇಳ್ತಾರೆ. ಯಮ ಸಾಕ್ಷಾತ್ ರುದ್ರದೇವರ ಹತ್ರ ಬರ್ತಾನೆ. ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ, ಯಾರು ವಿಷ್ಣುವನ್ನು ಸ್ಮರಣೆ ಮಾಡ್ತಾರೋ ಅವರನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಯಮ ಉವಾಚ ಶೃಣ್ವಂತು ಕಿಂಕರಾ ಸರ್ವೇ ಮೃತ್ಯುಶ್ಚಾನ್ಯೇ ಚ ಮೇ ವಚಃ, ನನ್ನ ಮಾತನ್ನು ಮೃತ್ಯು ಕೇಳಬೇಕು, ನನ್ನ ಕಿಂಕರರು ಕೇಳಬೇಕು. ಸತ್ಯಮೇತತ್ ಪ್ರವಕ್ಷ್ಯಾಮಿ ಜ್ಞಾನಂ ಯದ್ ಯೋಗ ಮಾರ್ಗತಃ, ನಾನು ಈಗ ಯೋಗ ಮಾರ್ಗದಿಂದ ಜ್ಞಾನ ಕೊಡ್ತಾ ಇದ್ದೇನೆ, ತಗೊಳ್ಳಿ. ಭೃಗೋಪೌತ್ರೋ ಮಹಾಭಾಗೋ ಮಾರ್ಕಂಡೇಯೋ ಮಹಾಮತಿ ಸಜ್ಞಾತ್ವಾಧ್ಯಾತ್ಮನಃ ಕಾಲಂ ಗತೋ ಮೃತ್ಯುಜಿಗೀಷಯ. ಭೃಗು ಹೇಳಿದ ಮಾರ್ಗದಿಂದ ಸಾಧನೆ ಮಾಡಿದಂತಹ ಮಾರ್ಕಂಡೇಯ ತನ್ನ ಕಾಲ ಇಷ್ಟರಲ್ಲೇ ಆಗ್ತದೆ ಅನ್ನುವುದನ್ನು ಗೊತ್ತಿದ್ದವನಾಗಿಯೂ ಕೂಡ ಮೃತ್ಯು ಜಿಗೀಷೆಯಿಂದ ಮಾಡಿದಂತಹ ತಪಸ್ಸಿನ ಬಲದಿಂದ ಇವತ್ತು ಮೃತ್ಯುವನ್ನೇ ಗೆದ್ದು ಬಿಟ್ಟಿದ್ದಾನೆ. ಅದು ಹರಿಯನ್ನು ಆರಾಧನೆ ಮಾಡಿದರ ಫಲ. ಯಾರು ಹರಿಯ ಆರಾಧನೆಯನ್ನು ಮಾಡ್ತಾರೋ ಅವರನ್ನು ನಾವು ಯಾವತ್ತೂ ಮುಟ್ಲಿಕ್ಕೆ ಹೋಗಬಾರದು ಅಂತ ತನ್ನ ಪುರುಷರಿಗೆಲ್ಲ ಅತಬೂರ್ಧ್ವಂ ನಗಂತವ್ಯಂ ಯತ್ರ ವೈ ವೈಷ್ಣವಾಹ ಸ್ಥಿತಾಃ ನ ಚಿತ್ರಂ ತಾಡನಂ ತತ್ರ ಅಹಂ ಮನ್ಯೇ ಮಹಾತ್ಮಭಿಃ. ಭಗವದ್ಭಕ್ತರನ್ನು ನೀವು ಹಿಂಸಿಸುವ ಹಾಗಿಲ್ಲ ಅಂತ ತನ್ನ ದೂತರಿಗೆಲ್ಲ ಈ ಅಜಾಮಿಳ ಉಪಾಖ್ಯಾನದಲ್ಲಿ ಬರುವ ಹಾಗೆ ಆಚಾರ್ಯರು ಕೆಲವು ಶ್ಲೋಕಗಳನ್ನು ನರಸಿಂಹ ಪುರಾಣದಿಂದ ಕೃಷ್ಣಾಮೃತ ಮಹಾರ್ಣವದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂತಹ ಶ್ಲೋಕಗಳೆಲ್ಲ ಇಲ್ಲಿ ಬರ್ತವೆ. ನರಕೆ ಪಚ್ಯಮಾನಸ್ಯ ಯಮೇನ ಪರಿಭಾಷಿತಂ ಕಿಂ ತ್ವಯಾ ನಾರ್ಚಿತೋ ದೇವಃ ಕೇಶವಃ ಕ್ಲೇಶನಾಶನಃ ಉದಕೇನಾಪ್ಯಲಾಭೇತು ದ್ರವ್ಯಾಣಾಂ ಪೂಜಿತ ಪ್ರಭುಃ ಯೋ ದದಾತಿ ಸ್ವಕಂ ಲೋಕಂ ಸತ್ವಯಾ ಕಿಂ ನ ಪೂಜಿತಃ. ದ್ರವ್ಯಗಳು ಸಿಗದೆ ಹೋದರೆ ಬರೀ ನೀರಿನಿಂದ ನಾರಾಯಣನನ್ನು ಪೂಜಿಸಿದರೂ ಕೂಡ ನಾರಾಯಣ ತನ್ನ ಲೋಕವನ್ನು ಕೊಡ್ತಾನೆ. ಅಂತಹ ನಾರಾಯಣನನ್ನು ಏನಪ್ಪ ಪೂಜೆ ಮಾಡಲಿಲ್ವ ನೀನು ಅಂತ ದಕ್ಷಿಣ ದ್ವಾರದಲ್ಲಿ ಬರತಕ್ಕಂತಹ ತನ್ನ ಯಮಲೋಕಕ್ಕೆ ಆಗಮಿಸುವ ವ್ಯಕ್ತಿಗಳಿಗೆ ಯಮ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೇ ಕೃಷ್ಣ ಕೃಷ್ಣ ಕೃಷ್ಣೇತಿ ಯೋ ಮಾಂ ಸ್ಮರತಿ ನಿತ್ಯಶಃ ಜಲಂ ಭಿತ್ವಾ ಯಥಾ ಪದ್ಮಂ ನರಕಾದ್ ಉದ್ಧರಾಮ್ಯಹಂ. ಯಾರು 3 ಬಾರಿ ಕೃಷ್ಣ ಕೃಷ್ಣ ಅಂತ ಸ್ಮರಣೆ ಮಾಡ್ತಾರೋ, ಯೋ ಕೃಷ್ಣ ಕೃಷ್ಣ ಕೃಷ್ಣೇತಿ ಯೋ ಮಾಂ ಸ್ಮರತಿ ನಿತ್ಯಶಃ, ಹೇ ಕೃಷ್ಣ 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 ಅಂತ ಯಾರು ಪ್ರತಿದಿನವೂ 3 ಬಾರಿ ಸ್ಮರಿಸ್ತಾರೋ ಅವರನ್ನು ನಾನು ನರಕದಿಂದ ಉದ್ಧರಿಸ್ತೇನೆ. ಹೇಗೆ ನೀರನ್ನು ಸೀಳಿಕೊಂಡು ಪದ್ಮ ಮೇಲಕ್ಕೆ ಬಂದು ಉದಯಿಸ್ತದೋ ಹಾಗೆ ನರಕವೆಂಬಂತಹ ಸಾಗರದಲ್ಲಿ ಮಗ್ನರಾದವರನ್ನು ನಾನು ಮೇಲಕ್ಕೆ ಬಂದು ಉದ್ಧಾರಗೊಳಿಸ್ತೇನೆ ಅಂತ. ಹೀಗೆ ತುಂಬ ವಿಸ್ತಾರವಾದಂತಹ ಭಾಗ ಇದು. ಇದು ಸಾಕ್ಷಾತ್ ಭಗವಂತನೇ ಹೇಳಿದಂತಹ ಮಾತು ಅಂತ ಯಮ ಉಲ್ಲೇಖ ಮಾಡ್ತಾನೆ. ಇದಾದ ನಂತರ ಒಂದು ಅಧ್ಯಾಯ, ಅದು ನರಕದಲ್ಲಿದ್ದಂತಹ ನಾರಕಿಗಳು
ಅವರೆಲ್ಲ ವಿಷ್ಣು ನಾಮ ಸ್ಮರಣೆ ಮಾಡಿದರೆ ನರಕದಿಂದ ಉದ್ಧಾರ ಆಗ್ತದೆ ಅಂತ ಈ ವಿಷಯವನ್ನು ಯಮನ ಬಾಯಿಯಿಂದ ಕೇಳಿ ಅವರೆಲ್ಲರೂ ಕೃಷ್ಣ 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 ಅಂತ ಸ್ಮರಿಸಿ ನರಕದಿಂದ ಮೇಲಕ್ಕೆ ಬಂದರು ಅಂತ ಹೇಳ್ತಕ್ಕಂತಹ ನಾರಕ ಊಜುಹು ಅಂತ ಹೇಳುವ ಒಂದು ಭಾಗ ಇದೆ. ನಾರಕಿಗಳೆಲ್ಲ ನರಕ ಖಾಲಿಯಾಗೋಯ್ತಂತೆ ಒಂದು ಸಲ, ಯಾಕಂದರೆ ಎಲ್ಲರಿಗೂ ಕೃಷ್ಣನಾಮೋಪದೇಶ ಅಲ್ಲಿ ನಡೆಯಿತು ಅಂತ. ಆ ರೀತಿಯ ಒಂದು ಮಾರ್ಕಂಡೇಯರ ಕಥಾವರ್ಣನೆ ಇದೆ. ಇದೇ ಮಾರ್ಕಂಡೇಯರ ಕಥೆ ಇನ್ನೂ ಮುಂದುವರಿತದೆ. ಇವತ್ತಿಗೆ ಸಮಯ ಆದದ್ರಿಂದ ನಾನು ನಿಲ್ಲಿಸ್ತಾ ಇದ್ದೇನೆ. ಮಾರ್ಕಂಡೇಯರ ಬೇರೆ ಪುರಾಣದಲ್ಲಿ ಕಾಣದ ಕೆಲವು ವಿಶೇಷ ಕಥೆಗಳು ಇನ್ನು ಮುಂದೆ ಇವೆ. ಅವುಗಳ ಜೊತೆಗೆ ಅದರ ನಂತರ ಬರುವ ಕೆಲವು ವಿಷಯಗಳನ್ನು ಮತ್ತೆ ನಾಳೆ 7 ಗಂಟೆಯಿಂದ 8 ಗಂಟೆಯ ತನಕ ಅನುಸಂಧಾನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.